ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿ ಮನೆಗೆ ಸ್ವಾಗತ. ನೀವು ಇಳ್ಳೆದೆಲ್ಲ ಎಲ್ಲ ಫುಲ್ಲು ಕಂಪ್ಲೀಟ್ ಒಣಗೋಗ್ತಾ ಇದೆ. ಅದಕ್ಕೆ ಈಗ ಅಮ್ಮ ಮನೆಗೆ ಕಳಿಸ್ಬಿಡೋಣ ಅಂತಿದ್ದೀನಿ. ಇದನ್ನು ಏನೋ ಒಂಥರ ಕಾಯಿಲೆ ಬಂದಂಗೆ, ಏನು ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ಇಷ್ಟಿಷ್ಟೇ ಎಲೆ ಬಂದು ಈ ಥರ ಆಗ್ತಾಯಿದೆ. ಕೆಳಗಡೆ ಕಸದ ಗಾಡಿ ಬಂತು. ಇದು ಪುದೀನ ಗಿಡ ಬೇರೆ ಬಂದಿದೆ, ಖುಷಿ. ಮಗಳಿಗೆ ಹೇಳ್ತಾರೆ ಕಸ ತೊಗೊಂಡೋಗಿ ಇಟ್ಬಿಟ್ಟು ಬಾರವ ಅಂತ. ಮಗಳು ಹೊಟ್ಟಿದ್ದಾರೆ. ಅಯ್ಯೋ, ಪೇಪರ್ ಬಂತು. ನಾಳೆನೇ ಹಬ್ಬ. ಇವತ್ತು ಶನಿವಾರ ಬ್ಲಾಗ್ನ ಶುರು ಮಾಡಿರೋದು. ನಾಳೆನೇ ಯುಗಾದಿ ಹಬ್ಬ. ನಾವು ನಿನ್ನೆ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಎಲ್ಲ ಓಕೆ, ಬಟ್ ನನ್ನ ಬಾಯಲ್ಲಿ ಇದೊಂದು ಮಚ್ಚೆ ಥರ ಉಳ್ಕೊಂಡಂಗೆ ಆಗ್ತಾಯಿದೆ. ನೋಡೋಣ ಹೋಗುತ್ತಾ ಇಲ್ಲ ಏನು ಎತ್ತ ಅಂತ. ಇದೆಲ್ಲ ಫುಲ್ಲು ಸ್ಕಿನ್ ಒಂಥರ ಆಗ್ಬಿಟ್ಟಿದೆ. ಈ ಸುಟ್ಟಿದಾಗ ಪೀಲ್ ಆಗತ್ತಲ್ಲ, ಆ ಥರ ಆಗ್ತಾಯಿದೆ ಬೆಳ್ಳಿಗೆ. ಇದು ಸರಿ ಹೋಗುತ್ತಾ ಇಲ್ಲ ಏನು ಎತ್ತ ಗೊತ್ತಿಲ್ಲ, ನೋಡ್ಬೇಕು. ಇವತ್ತು ತಿಂಡಿ ಬಂದು ರೊಟ್ಟಿ ಪಲ್ಯ. ಲಾಸ್ಟು ಇದರಲ್ಲೂ ರೊಟ್ಟಿ ಪಲ್ಯನೇ ಮಾಡಿದೆ. ಇದು ರೊಟ್ಟಿ ಪಲ್ಯ ಅದೇನೋ ತುಂಬ ದಿನ ಆಗೋಗ್ಬಿಟ್ಟಿತ್ತು ರೊಟ್ಟಿ ಮಾಡಿ, ಅಂದರೆ ನಮ್ಮ ಮನೆಯವ್ರ ಸೈಡ್ ರೊಟ್ಟಿ. ಹಾಗಾಗಿ ಆ ಥರ ರೊಟ್ಟಿ ಪಲ್ಯ ಚಟ್ನಿ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಗಳಿಗೆ ಒಬ್ಳಿಗೆ ಇವತ್ತು ಎಕ್ಸಾಮ್ ಇರೋದು. ಚಿಂಟುಗೆ ನಿನ್ನೆನೇ ಮುಗೀತು, ಚೈತುಗೆ ಇವತ್ತು ಲಾಸ್ಟ್ ಡೇ. ನೋಡೋಣ ಹೇಗೋಗುತ್ತೆ ಏನು ಎತ್ತ ಡೇ. ನಾನು ಏನು ಅಂತ ಇನ್ನೂ ಮನೆಯೆಲ್ಲ ಕ್ಲೀನಿಂಗ್ ಹಂಗೆ ಹಿಂಗೆ ಅನ್ನೋದೆಲ್ಲ ಏನೂ ಮಾಡಿಲ್ಲ. ಯಾಕಂದರೆ ಈಗ ಲಾಸ್ಟ್ ಮಂತ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೆ. ಶಿವರಾತ್ರಿ ಹಬ್ಬದಲ್ಲಿ ಹಿಂಗೆ ಎಂಟಲ್ಲಿನೂ ಒಂದು ತಿಂಗಳು ಕೂಡ ಆಗಿಲ್ಲ. ಜೊತೆಗೆ ಈಗ ಒನ್ ವೀಕ್ ಬ್ಯಾಕ್ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಮುಂಚೆನೂ ಒಂದ್ಸರಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಆಮೇಲೆ ಗೊತ್ತು ನಂಗೆ ಈ ಥರ ಆದರೆ ಇನ್ನು ಎದೊಳಕ್ಕಾಗಲ್ಲ ಅಂತ. ಕಸದ ಗಾಡಿ ಸೌಂಡ್. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದೆ. ಮೊನ್ನೆ ಗುರುವಾರ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಆಗಿದೆ. ಹಾಗಾಗಿ ಇನ್ನೇನು ಕ್ಲೀನಿಂಗ್ ಕೆಲಸ ಅನ್ನೋ ಥರ ಏನಿಲ್ಲ. ಜೊತೆಗೆ ಬಟ್ಟೆ ಶಾಪಿಂಗ್ ನೆನೆ ಮುಗಿಸಿದ್ವಿ. ಏನೇನೆಲ್ಲ ತೊಗೊಂಡ್ವಿ ಏನು ಎತ್ತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ಬ್ಲಾಗಲ್ಲಿ ಸಿಗುತ್ತೆ. ಹೇಗೋಗುತ್ತೆ ಏನು ಎತ್ತ ಎಲ್ಲನೂ ಕೂಡ ನೋಡೋಣ. ಒಂದಾದ್ಮೇಲೆ ಒಂದು ಅನ್ನಂಗೆ ಬರೀ ಆರೋಗ್ಯದ ಸಮಸ್ಯೆನೇ ಆಗೋಯ್ತು. ಈ 3 ತಿಂಗಳಿಂದ ನಮಗಂತೂ ಹಾಸ್ಪಿಟಲ್ ಅಂತ ಓಡಾಡಿ ಹಾಸ್ಪಿಟ್ಲ್ ಅಂದ್ರೇ ಬೇಜಾರಾಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಅಷ್ಟು ಒಂಥರ ಹಾಸ್ಪಿಟ್ಲ್ ಅಂದರೆ ನರ್ಕ ಅನ್ನೋ ಥರ ಅನಿಸ್ಬಿಟ್ಟಿದೆ. ಬಟ್ ಇವಾಗೆಲ್ಲ ಆರಾಮು, ಆಲ್ರೈಟ್, ಬೆಟರ್ ಅಂತ ಹೇಳ್ಬೋದು. ನಂಗೆ ಇದು ಬೆಟರ್ ಅಂತ ಹೇಳ್ಕೊಳ್ಳೋಕ್ಕೆ ಒಂದೊಂದ್ಸರಿ ಭಯ ಆಗುತ್ತೆ. ಯಾಕಂದರೆ ನಾವು ಏನು ಹೇಳ್ತೀವೋ ಅದ್ರ ಆಪೋಸಿಟೇ ನಮ್ಗೆ ಆಗ್ತಾ ಇರುತ್ತೆ. ಅದಕ್ಕೆ ಹೇಗಾಗುತ್ತೋ ಹಾಗೆ ಅನ್ನೋ ಥರ ಅನಿಸ್ಬಿಟ್ಟಿದೆ. ಇವಾಗ ಮನೆ ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಚೈತು, ಆಮೇಲೆ ಅವಳಿಗೆ ಎಕ್ಸಾಮ್ ಇತ್ತು, ಚೈತನು ಕೂಡ ಹೋದರು. ಈಗ ನಾನು ಏನದು ಆಯಿಲ್ ಮಾಡಿಟ್ಟಿದ್ದೆ, ಅದು ಮಾಡಿದಾಗಿಂದ ಒಂದು ಸರಿನೂ ಫೇಸ್ಗೆ ಅಪ್ಲೈಯೇ ಮಾಡಿರಲಿಲ್ಲ. ಬರೀ ಮಗಳಿಗೆ ಮಾತ್ರ ಅಪ್ಲೈ ಮಾಡ್ಕೊಳಕ್ಕೆ ಕೊಡ್ತಾಯಿದ್ದೆ. ಬಟ್ ನನಗೇನಂದರೆ ನನಗೆ ಯಾವಾಗಲೂ ಅಷ್ಟೇ ತೆಂಗಿನಕಾಯಿ ಹಾಲಿಂದ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ತೀನಲ್ಲ, ಅದನ್ನು ಫೇಸ್ಗೆ ಹಚ್ಕೊಂಡ್ರೆ ನನಗೇನೋ ಒಂಥರ ಫೀಲ್ ತುಂಬ ಚೆನ್ನಾಗಿ ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಇದು ಕೂಡ ಚೆನ್ನಾಗಿತ್ತು. ಬಟ್ ಇದಕ್ಕೆ ಏನಂತಂದರೆ ನಾನು ಫ್ಲೇವರ್ ಘಮ ಚೆನ್ನಾಗಿ ಕೊಡ್ತಾಯಿತ್ತು. ಬಟ್ ನನಗೇನು ಅಂತ ಏನು ನಾರ್ಮಲ್ ನಾನು ಕೊಬ್ಬರಿ ಎಣ್ಣೆ ಏನು ಹಚ್ಕೊತೀನಿ ಅದೇ ಥರನೇ ಫೀಲ್ ಇತ್ತು. ಅದು ಬಿಟ್ಟು ಬೇರೆ ಥರದ್ದೆಲ್ಲ ನನಗೇನು ಸ್ಕಿನ್ನಲ್ಲಿ ಚೇಂಜಸ್ ಅಂತ ಕಾಣಿಸಿಲ್ಲ. ಬಟ್ ಆದರೂ ಡೈಲಿ ಕೊಬ್ಬರಿ ಎಣ್ಣೆ, ಹಾಲಿನ ಕೆನೆ ಇದೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಸ್ಕಿನ್ನಲ್ಲಿ ಗ್ಲೋನೆಸ್ಸು ಮತ್ತು ಆ ಸಾಫ್ಟು ಅನ್ನೋದು ಇರುತ್ತೆ ಅಂತ. ನಾವು ಕೈಗೆ, ಕಾಲಿಗೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ಜಾಸ್ತಿ ಏನು ಅಂದರೆ ಸ್ನಾನಕ್ಕೆ ಹೋಗೋ ಮುಂಚಿತವಾಗಿ ಕೈಗೆ, ಕಾಲಿಗೆ ಎಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು. ಅದಕ್ಕೂ ಮೊದಲು ಸುಮಾರು ಕೆಲಸ ಇರುತ್ತಲ್ಲ ಅಂತ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ಒಂದಷ್ಟೊತ್ತು ಬಿಟ್ಟಿರ್ತೀನಿ. ಆ ಟೈಮಲ್ಲಿ ಏನಾದರೂ ಕೆಲಸಗಳಿದ್ರೆ ಆ ಕೆಲಸಗಳನ್ನ ಮುಗಿಸ್ಕೊತಾ ಇರ್ತೀನಿ. ಬಟ್ಟೆಗಳಂತೂ ಒಂದು ರಾಶಿ ಆಗಿದ್ವು, ಮಡ್ಚಿಡೋಕ್ಕೆ ಆಗಿರಲಿಲ್ಲ. ನನಗೂ ಹುಷಾರಿಲ್ದಾಗ ಅಮ್ಮನೇ ಬಂದು ಮನೇಲಿ ಪಾಪ ಎಲ್ಲ ಕೆಲಸ ಮಾಡಿಕೊಟ್ಟು ಅವರೇ ಅಡುಗೆ ತಿಂಡಿ ಎಲ್ಲ ಅಮ್ಮಂದೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಮ್ಮನಿಗೆ ಹೇಳಿದ್ದೆ, ನಾನು ಒಂದು ಸ್ವಲ್ಪ ಬೆಟರ್ ಇದ್ದೀನಿ ಅಮ್ಮ, ನೀವು ಏನು ಇವಾಗ ಬರೋಕ್ಕೆ ಹೋಗಬೇಡಿ, ಎಲ್ಲನೂ ಯಾಕಂದರೆ ಅಲ್ಲೂ ಅವ್ರಿಗೂ ಕೆಲಸ ಮತ್ತು ಬಂದು ಇಲ್ಲೂ ಕೆಲಸ ಇದೆ ಅನ್ನೋ ಥರ ಅಮ್ಮಂಗೆ ಓಡಾಟ ಅನ್ನೋ ಥರ ಆಗಿತ್ತು. ಅದಕ್ಕೆ ನಾನೇ ಮಾಡ್ಕೊಳ್ತೀನಿ, ನೀವು ಬರೋಕ್ಕೆ ಹೋಗಬೇಡಿ, ಅಡುಗೆ ತಿಂಡಿ ಊಟ ಎಲ್ಲ ಇವಾಗ ನಾನು ಬೆಟರ್ ಇದ್ದೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತಿಂದ ಸ್ವಲ್ಪ ಕೆಲಸ ಏನೇನಿತ್ತು ಎಲ್ಲ ಪೆಂಡಿಂಗು ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಫಸ್ಟು ಈ ಬಟ್ಟೆಗಳು ಒಂದಷ್ಟು ಇತ್ತು, ಬಟ್ಟೆ ಎಲ್ಲ ಮಡ್ಚಿಟ್ಬಿಡೋಣ ಅಂದ್ಬಿಟ್ಟು ಫೇಸ್ಗೆಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲ್ನೆಲ್ಲ ಮಸಾಜ್ ಮಾಡಿಕೊಂಡು ಆನಂತರ ಬಟ್ಟೆ ಮಡ್ಚಿಡ್ತಿದ್ದೆ. ಅದ್ರ ಜೊತೆಗೆ ಅಮ್ಮಂಗೂ ಫೋನ್ ಮಾಡಿ ಮಾತಾಡ್ತಾಯಿದ್ದೆ. ಯಾಕಂದರೆ ಅಮ್ಮಂಗೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದು 3 ಟೈಮ್ ಕಾಲ್ ಮಾಡ್ತಾಯಿರ್ತೀನಿ, ಇಲ್ಲಾಂದರೆ 2 ಸರಿನಾದರೂ ಮಾಡ್ತಿರ್ತೀನಿ. ಮಾತಾಡಿದರೆ ಏನೋ ಒಂದು ನನಗೂ ಸಮಾಧಾನ, ಅಮ್ಮನಿಗೂ ಸಮಾಧಾನ.
ಅಮ್ಮನ ಜೊತೆ ಮಾತಾಡಿಕೊಂಡು ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದು ಆದಮೇಲೆ ಅನ್ನಿಸ್ತು ಅಲ್ಲಿ ಇದ್ರದ್ದು ಅಗಸೆ ಬೀಜದ ಜೆಲ್ ಇತ್ತಲ್ವ, ಓಕೆ ಅದನ್ನು ಸ್ವಲ್ಪ ಹೇರ್ ಪ್ಯಾಕ್ ಥರ ಹಾಕೊಂಬಿಡೋಣ. ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿದರೆ ಒಂಥರ ಕೂಲ್ ತಂಪು ಅಂತ ಅನಿಸುತ್ತೆ. ಈಗಂತೂ ಹೆವಿ ಬಿಸಿಲಿರೋದ್ರಿಂದ ತುಂಬ ಬಾಡಿ ಹೀಟ್ ಅಂತ ಅನಿಸುತ್ತೆ. ಅಗಸೆ ಬೀಜ ಒಂದು ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ನಂಗೆ ನಿಜವಾಗ್ಲೂ ಕಣ್ಣುರಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ, ಏನೋ ಒಂಥರ ತಣ್ಣಗೆ ಫೀಲ್ ಆಗ್ತಿರತ್ತೆ. ಅದಕ್ಕೋಸ್ಕರ ಅಗಸೆ ಬೀಜದ್ದು ಕೂಡ ಜೆಲ್ ಏನು ಮಾಡಿದ್ದೆ ಅದನ್ನು ಹೇರ್ ಪ್ಯಾಕ್ ಮಾಡಿಕೊಂಡೆ. ಒಂದು ಕಡೆ ಮಗ ಪಾಪ ಅವ್ನಿಗೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದ. ಓಕೆ, ಈಗ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಬೆಳಗ್ಗೆಯಿಂದ ಸುಮಾರು ಕೆಲಸನೇ ಆಯಿತು. ಎಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಂದರೆ ನಮಗೆ ಅದು ವರ್ಷದ ಕೊನೆ ದಿನ ಅಂತ ಹೇಳ್ಬೋದು. ನಾಳೆಯಿಂದ ಹೊಸ ವರ್ಷ, ಯುಗಾದಿ ಹಬ್ಬ. ಇವತ್ತು ಅಮಾವಾಸ್ಯೆ ಕೂಡ ಇದೆ. ಹಾಗಾಗಿ ಶಣ್ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನಾವು ಮಕ್ಕಳು 3 ಜನ ಹೊರಟಿದ್ದೀವಿ. ಇಲ್ಲಿ ನಮ್ಮ ಚಿಂಟುಗೆ ಸ್ವಲ್ಪ ತಲೆಗೆ ಹರಳೆಣ್ಣೆ ಹಚ್ಚಿದ್ದೀನಿ. ಈ ಬಿಸಿಲು ಏನೋ ಗೊತ್ತಿಲ್ಲ, ಹೀಟಾಗಿ ಏನೋ ಮೂಗಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾಯಿದೆ. ಹಾಗಾಗಿ ತಲೆಗೆ ಫುಲ್ಲು ಎಣ್ಣೆ ಹಚ್ಚಿದ್ದೀನಿ ಚಿಂಟುಗೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಅಡುಗೆ ಮಾಡಬೇಕು. ಮಧ್ಯಾಹ್ನ ಎಲ್ಲ ಮೊಸರನ್ನ ಒಂಥರ ಶೆಕೆಗೆ ಏನು ಊಟ ಮಾಡೋಕ್ಕೂ ಹಿಂಸೆ ಅನ್ನೋ ಥರ ಆಗೋಗ್ಬಿಡುತ್ತೆ. ಹಂಗಾಗಿ ಬರೀ ಮೊಸರನ್ನ ತಿಂದ್ವಿ. ರಾತ್ರಿ ಈಗ ಟೊಮೆಟೊ ಬಾತ್ ಏನಾದರೂ ಮಾಡ್ತೀನಿ ಅಷ್ಟೇ. ಟೊಮೆಟೊ ಬಾತ್ ಅಥವಾ ಪನ್ನೀರ್ ಪಲಾವ್ ಮಾಡಬೇಕಂದ್ರೆ ಪನ್ನೀರು ಫೀಸಲ್ಲಿ ತೆಗೆದು ಆಚೆ ಇಡಬೇಕಾಗತ್ತೆ. ಬರೀ ಟೊಮೆಟೊ ಬಾತ್ ಪನ್ನೀರ್ ಕರಿ ಮಾಡಿ ಪೂರಿ ಮಾಡಿ. ನಾಳೆ ಹಬ್ಬದ ದಿನ ಹಬ್ಬದ ಅಡುಗೆ ಮಾಡೋಣ ಅಂತಿದ್ದೀನಿ. ಎಲ್ಲ ಎಣ್ಣೆ ಕರಿಯೋದೆಲ್ಲ ಬಜ್ಜಿ ಹಬ್ಬದ ಪಲಾವ್, ಆಮೇಲೆ ಇದು ಏನಂತಾರೆ ಹೂಕೋಸು ಏನೋ ಪಲ್ಯ, ಆಮೇಲೆ ಚಪಾತಿ ಇಲ್ಲ ಮಾಡೋರಿದ್ರೆ ಎಲ್ಲ ಹೇಳ್ತಿರ್ತಾರೆ ಫ್ರೆಂಡ್ಸ್. ಇನ್ನೂ ಹಬ್ಬದ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಇನ್ನೂ ಏನೂ ಮಾಡಿಲ್ಲ. ಬೆಳಿಗ್ಗೆನೇ ಬೇಗ ಎದ್ದು ಅಡುಗೆನೇ ಮಾಡೋಣ, ತಿಂಡಿ ಏನೂ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಏನು ಎತ್ತ ಎಲ್ಲ ನೋಡೋಣ. ಈಗ ಫಸ್ಟು ದೇವಸ್ಥಾನಕ್ಕೆ ಹೊರಡೋಣ. 29ನೇ ತಾರೀಕು ಶಣ್ಮಹಾತ್ಮನ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ಹೋಮ ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ದೇವಸ್ಥಾನದಲ್ಲೂ ದೇವರನ್ನ ತುಂಬ ಅಂದರೆ ತುಂಬ ಹೂವಿನ ಅಲಂಕಾರ ಕೂಡ ಆಗಿತ್ತು. ಆದರೆ ಒಳಗಡೆ ಯಾವುದೇ ವೀಡಿಯೋಸ್ ಎಲ್ಲ ಅಲೌಡ್ ಇಲ್ಲ. ಹಾಗಾಗಿ ನಾನು ಹೊರಗಡೆ ಜಸ್ಟ್ ಏನು ಪೂಜೆ ಮಾಡಿದರು, ದೇವರಿಗೆ ಸಪ್ರೇಟ್ ಅದು ಒಂದು ಫೋಟೋ ಎಲ್ಲ ಇಟ್ಟು ಅಲ್ಲೂ ಪೂಜೆ ಹೋಮ ಎಲ್ಲ ಮಾಡಿದರು. ದೇವಸ್ಥಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಬಂದು 8:30 ಆಯ್ತಾ ಬಂತು. ಮಗಳು ಎಲ್ಲ ಕೆಳಗಡೆ ಹೋಗಿದ್ದಾರೆ. ಏನೋ ರಂಗೋಲಿ ಬಿಡ್ತೀನಿ ಅಂತಿದ್ಲು ಮಗಳು ಹಬ್ಬಕ್ಕೆ ಮನೆ ಮುಂದೆ. ಹಾಗಾಗಿ ಕೆಳಗಡೆ ಹೋಗಿ ರೋಡಲ್ಲಿ ಬಿಡ್ತಾರಂತೆ. ಬಿಟ್ಟಾದ್ಮೇಲೆ ನೋಡೋಣ ಹೆಂಗೆ ಬಿಡ್ತಾರೆ ಇಲ್ಲ ಏನು ಎತ್ತಾ ಅಂತ. ಹಾಗೆ ದೇವಸ್ಥಾನದಿಂದ ಬರ್ತಾ ನಾಳೆ ಪೂಜೆಗೆ ಬಾಳೆಹಣ್ಣು ತೊಗೊಂಬಂದೆ. ಎಲ್ಲಿ ನೋಡಿದ್ರು ಬಾಳೆಹಣ್ಣೆಲ್ಲ ಹೀಗೆ ಆಗೋಗ್ಬಿಟ್ಟಿದೆ. ಫುಲ್ ಹಣ್ಣು ಆಗೋಗ್ಬಿಟ್ಟಿದೆ. ಬಿಸಿಲಿಗೆಲ್ಲ ಹಣ್ಣು ಯಾವ ಕಾಯಿ ಅನ್ನಂಗೆ ಅಷ್ಟಿರಲಿಲ್ಲ. ಜೊತೆ ಕರ್ಪೂರ ಖಾಲಿಯಾಗಿತ್ತು. ಕರ್ಪೂರ ಹಾಗೆ ಧೂಪ, ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಪ್ರಸಾದ ಎಲ್ಲ ತೊಗೊಂಬಂದು ಇಟ್ಟು. ಇದು ಬಂದು ನಮ್ಮ ಮನೆಯವ್ರಿಗೆ ಮಂಡಿಗೆ ಬ್ಯಾಂಡೇಜ್, ಮಂಡಿ ನೋವು ಅಂತೀಗ ಅವರಿಗೆ. ಸೊಂಟ ನೋವಾಯಿತು, ಈಗ ಮಂಡಿ ನೋವು. ಈಗ ನಮ್ಮ ಕೆಲಸ ಇದೆಲ್ಲ ಇಟ್ಟಿದ್ದಾಯಿತು. ಈಗ ಇದು ಬಂದು ಹಾಲಿನ ಕೆನೆ, ಒಂದು ತಪ್ಪಲೆ ತುಂಬ ಹೋಗಿದೆ. ಈಗ ಇದನ್ನು ಫುಲ್ಲು ಬೆಣ್ಣೆ ತೆಗಿಬೇಕು. ಬೆಣ್ಣೆ ತೆಗೆದು ಕಾಯಿಸ್ಬೇಕು. ಜೊತೆಗೆ ಇವಾಗ ಅಡುಗೆನೂ ಕೂಡ ಮಾಡಬೇಕು. ಇವತ್ತಿಂದ ಮಕ್ಕಳಿಗೆ ತುಂಬ ಫ್ರೀ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಆ ಖುಷಿಗೂ ಏನೋ ನನ್ನ ಮಗಳು ನಾನೇ ಹೋಗಿ ಇವತ್ತು ರಂಗೋಲಿ ಬಿಡ್ತೀನಮ್ಮ ಅಂತ ಹೇಳಿ ಹೋದ್ಲು. ಜೊತೆಗೆ ನಮ್ಮ ಮಾಲ್ಟ್ ಮಾಡೋದಕ್ಕೆ ಬರ್ತಾರೆ ಆಂಟಿ, ಅವರ ಮಕ್ಕಳು ಕೂಡ ಇದ್ದಾರೆ. ಅವರು ನಮ್ಮ ಬಿಲ್ಡಿಂಗಲ್ಲಿ ಇನ್ನೊಬ್ಬರು ಚೈತುಗೆ ಫ್ರೆಂಡ್ ಇದ್ದಾರೆ. ಅವರು ಎಲ್ಲರೂ ಸೇರ್ಕೊಂಡು ನಾವೇ ರಂಗೋಲಿ ಬಿಡ್ತೀವಿ ಅಂತ. ನಿಜವಾಗ್ಲೂ ಮಕ್ಕಳು ಸೇರ್ಕೊಂಡು ಬಿಟ್ಟಿದ್ದು ರಂಗೋಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದ್ರು. ನಂಗೆ ವೀಡಿಯೋನೇ ಮಾಡಿರಲಿಲ್ಲ. ನಂಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಅಯ್ಯೋ ವೀಡಿಯೋನೇ ಮಾಡಲಿಲ್ವಲ್ಲ ಅಂತ. ತುಂಬ ಚೆನ್ನಾಗಿ 2 ರಂಗೋಲಿ ಬಿಟ್ಟಿದ್ರು ನಮ್ಮ ಅಪಾರ್ಟ್ಮೆಂಟ್ಸ್ ಮುಂದೆ. ನಾನು ಇಲ್ಲಿ ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಮಾಡಿಬಿಡೋಣ, ಇನ್ನೇನು ಸಾಂಬಾರು ಮಾಡೋದು ಮತ್ತು ಅದು ನಾಳೆಗೆ ಉಳಿಯುತ್ತೆ. ಇನ್ನು ಹಬ್ಬದ ಅಡುಗೆ ಮಾಡ್ತೀವಿ, ಮತ್ತು ಹಿಂದಿಂದು ಮಾಡಿದ್ದು ಸಾಂಬಾರೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಟೊಮೆಟೊ ಬಾತ್ ಮಾಡಿಬಿಡೋಣ, ನೈಟ್ ಒಂದು ಟೈಮ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಟೊಮೆಟೊ ಬಾತ್ಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಜೊತೆಗೆ ಅದು ಏನು ಹಾಲಿನ ಕೆನೆ ಎಲ್ಲ ಎತ್ತಿಟ್ಟಿದ್ದೆ ಅದನ್ನು ಕೂಡ ಬೆಣ್ಣೆ ತೆಗೆದ್ಬಿಟ್ಟು ಕಾಯಿಸಿಟ್ಬಿಡೋಣ, ತುಪ್ಪ ಮಾಡೋಣ ಅಂತ ಅದನ್ನು ಅಂದ್ಕೊಂಡೆ. ಯಾಕಂದರೆ ಇನ್ನು ಹಬ್ಬ ಮುಗಿದ್ಮೇಲೆ ಅಮ್ಮ ಮನೆಗೆ ಹೋಗೋ ಪ್ಲ್ಯಾನಿಂಗ್ ಇತ್ತು. ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಏನೇನೆಲ್ಲ ಬ್ಯಾಲೆನ್ಸ್ ಇದ್ವು ಕೆಲಸ ಎಲ್ಲ ಅದನ್ನೆಲ್ಲ ಮುಗಿಸ್ಬಿಡೋಣ. ಅಮ್ಮ ಮನೇಲೂ 1-2-3 ದಿನ ಇದ್ದು ಬರೋಣ. ಯಾಕಂದರೆ ಇವಾಗ ಅಮ್ಮ ಮನೇಲಿ ಪರ್ಮನೆಂಟಾಗಂತೂ ಇರೋಕ್ಕಾಗಲ್ಲ ನನಗೆ. ಯಾಕಂದರೆ ಇಲ್ಲೂ ಕೆಲಸ ಇರುತ್ತೆ ಮತ್ತು ಅಮ್ಮ ಮನೆಗೂ ಹೋಗ್ಬೇಕಾಗತ್ತೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ, ಹಾಗೆ ಅಲ್ಲೂ ಹೋಗೋದು ಇಲ್ಲೂ ಬರೋದು ಅನ್ನೋ ಥರ.
ಅದಕ್ಕೆ ಒಂದು 2-3 ದಿನದ ಮಟ್ಟಿಗೆ ಎಲ್ಲ ಕೆಲಸನೂ ಮುಗಿಸಿ ಹೋಗೋಣ ಅಂತ ಏನೇನಿತ್ತು ಎಲ್ಲ ಮುಗಿಸ್ಕೊತಾ ಇದ್ದೆ. ಜೊತೆಗೆ ನಾವಂತೂ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಅಂತಲೇ ಮಾಡಿರಲಿಲ್ಲ. ಹಬ್ಬಕ್ಕಿನ್ನು ಒಂದು ದಿನ ಇದೆ ಅನ್ಬೇಕಾದ್ರೆ, ಅಂದರೆ ಭಾನುವಾರ ಹಬ್ಬ ಅಂದರೆ ನಾವು ಶುಕ್ರವಾರ ಹೋಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಬಂದಿದ್ದು. ಅದು ಎಷ್ಟು ಗಡಿಬಿಡಿಲಿ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಒಂದ್ಸರಿ ಅನಿಸುತ್ತೆ, ತುಂಬ ಮುಂಚಿತವಾಗಿ ಹೋದರೆ ತುಂಬ ಹುಡ್ಕೋದು ಜಾಸ್ತಿ, ಅಯ್ಯೋ ಈ ಶಾಪಲ್ಲ ಆ ಶಾಪ್ ಹಾಗೆ ಹೀಗೆ ಅಂತ. ಬಟ್ ಆದರೂ ಒಂದಿನ ಮಟ್ಟಿಗೆ ಹೋಗಿದ್ದಲ್ವ, ಅಲ್ಲಿ ಇಲ್ಲಿ ಅಂದ್ಕೊಂಡು ಒಂದೊಂದು ಕಡೆ ಒಬ್ಬೊಬ್ರಿಗಂತ ತೊಗೊಂಡ್ರು ಕೂಡ ಬೇಗನೆ ಶಾಪಿಂಗ್ ಆಯಿತು ಅಂತ ಅನ್ನಿಸ್ತು ನನಗೆ. ಆವತ್ತಿನ ದಿನ ನಾನು ಬ್ಲಾಗೇ ಮಾಡಿರಲಿಲ್ಲ, ಸ್ವಲ್ಪ ಕೆಲಸ ಆಯಿತು, ಎಲ್ಲ ಬ್ಯುಸಿ ಇತ್ತು. ನನಗೂ ಕೂಡ ಹಬ್ಬ ಇದೆ ಅಂದರೆ ಅದಕ್ಕೆ ಮುಂಚಿತವಾಗಿ ಮುಗಿಸ್ಕೊಳ್ಳೋ ಕೆಲಸಗಳು ಸುಮಾರು ಇದ್ವು. ಅದನ್ನೆಲ್ಲ ಮುಗಿಸ್ಬಿಟ್ಟು ಆನಂತರ ವೀಡಿಯೋ ಸ್ಟಾರ್ಟ್ ಪಾರ್ಟಿ ಆಗ್ತಿದ್ದಾರೆ. ಇದು ಕರಣ್ ಗೊತ್ತಲ್ಲಕ್ಕ, ಕೌಶಿಕ್ ಅಣ್ಣ ಫುಲ್ಲು ಪಾರ್ಟಿ ಕೊಡಿಸ್ತಾ ಇದ್ದಾರೆ ಎಲ್ಲರಿಗೂ. ಅಲ್ಲಿ ಏನು ಪಾರ್ಟಿ ಇದು ಎಲ್ಲ ಫುಲ್ಲು ಅಂತ ಇದು ವರ್ಷತಾನೆ ಎಲ್ಲರಿಗೂ ಈ ಮೌನ ಹತ್ರ ಒಂದು 5,000 ಇಸ್ಕೊಂಡು 5,000 ಯಾಕೋ 20 ರೂಪಾಯಿ ಕೊಡಲ್ಲ. ಹೋಗ್ಲಿ 20 ಇಲ್ಲಿ 5 ರೂಪಾಯಿ ಕೊಡಲ್ಲ. ಏನ್ ಮಾಡಕ್ 5 ರೂಪಾಯಿ ಆಯ್ತು ಬಿಡಿ, 20 ರೂಪಾಯಿ ಕೊಡಿ. ಎಲ್ಲಿಗೆ ಹೋಗ್ತಿದ್ದೀವಿ ನೀನೇ ಹೇಳ್ದಲ್ಲ ಬಿರಿಯಾನಿ ತಿನ್ನಕ್ಕೆ ಅಂತ. ಅಪ್ಪ ಹೇಳಿದ್ರು ಅದಕ್ಕೆ ಹೇಳ್ದ. ನಾನು ಹೇಳಿದ್ನಾ ನನ್ನ ಮಗನೇ ನಿಂಗೆ ಬಿರಿಯಾನಿ ತಿನ್ನಕ್ಕೆ ಅಂತ ಹೇಳಿ ಬಾಯಲ್ಲ ಬಾತ್ ಬಂದಿರೋ ಹುಳ ಬಿದ್ದು ಬಿಡ್ಲಪ್ಪ ನನ್ನ ನಾಲ್ಗೆಗೆ. ನನ್ನ ಮಗನೇ ಬ್ಯಾಕ್ ಟು ಯು. ಅಪ್ಪ ಮಗ ಇಬ್ರು ಏನೇನೋ ಥರಗಳು ಆಡ್ತಿರೋ ಗೊತ್ತಿಲ್ಲ. ಹಂಗೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಈಗ. ಬಿರಿಯಾನಿ ತಿನ್ನ ಬಿಸಿಲಲ್ಲಿ, ಈ ಬಿಸಿಲಲ್ಲಿ ಹೋಟ್ಲಲ್ಲಿ ಊಟ ಮಾಡಿದ್ರೆ ಅಷ್ಟೇ. ಏನಪ್ಪ ಹೇಳಿ ಹಿಂಗಿರೋದು ಮಚ್ಚೆ ಇಲ್ಲ ಅಂದರೆ ಒಂಥರ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಮಗ ನೀನು? ನಾನು ಕೊಡ್ಸಿಲ್ಲ. ನೀನು ಕೊಟ್ರೆ ಹೋಗ್ಲಿ ಎಲ್ಲರೂ. ನೀನು ಕೊಟ್ರೆ ನೋಡು ಬರೀ ನೀನು ಕೊಟ್ರೇನೋ ಎಲ್ಲ ಕೊಡ್ತಾರೆ. ಬಟ್ ನಾನು ಸ್ನಾಕ್ಸ್ ಕೊಟ್ಟು ಸಖತ್ತಾಗಿ ಸ್ನಾಕ್ಸ್ ತಗೊಂಡೋಗಿಲ್ಲ, ಆದ್ರೂ ತಿಂದಿದ್ದೀನಿ. ಗೊತ್ತು ಬಿಡು, ಅವ್ರು ಇವತ್ತು ಇಸ್ಕೊಂಡು ತಿಂದಿದ್ದೆ. ಇಲ್ಲ, ನೈತ್ರಕ್ಕೆ ಕೊಟ್ಟಿದ್ದು ನನಗೆ. ಅವನಿಗೆ ನಾನು ಶೇರ್ ಮಾಡ್ತಿದ್ದೆ, ಅವನ ತರದಿರ್ಲಿಲ್ಲ ದಿನಗಳೆಲ್ಲ. ಸೊ ಹಿ ಶೇರ್ ಮೀ ಟುಡೇ. ಅಪ್ಪ ಮಗಂದು ಇಬ್ಬರದು ಹೀಗೆ ಕಿತಾಪತಿ ಮಾತುಗಳು ಏನಾದರೂ ಒಂದಿರುತ್ತೆ, ಕಾಲು ಎಳಿತಾನೆ ಇರ್ತಾರೆ ಒಬ್ರಿಗೊಬ್ರು. ಅವು ಇವತ್ತೇನೆಂದರೆ ಮಕ್ಕಳಿಗೆ ಸ್ವಲ್ಪ ಸರ್ಪ್ರೈಸಾಗಿ ನಾವು ಬಟ್ಟೆ ಶಾಪಿಂಗ್ ಹೋಗಿದ್ದು. ಅವರು ಸ್ಕೂಲ್ಗೆ ಹೋಗಿದ್ರು, ಸ್ಕೂಲಿಂದ ಹಾಗೆ ಸೀದಾ ಕರ್ಕೊಂಡು ಹೋದ್ವಿ. ಅಂದರೆ ಮತ್ತು ಮಕ್ಕಳು ಮನೆಗೆ ಬಂದು ಅವ್ರು ಡ್ರೆಸ್ ಚೇಂಜ್ ಮಾಡಿ ಅವ್ರನ್ನ ನಾವು ಕರ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಜಸ್ಟ್ ಅವ್ರ ಶೂಸ್ ಒಂದು ಚೇಂಜ್ ಮಾಡ್ಕೊಳ್ಳಿಕ್ಕೆ ಕಾರಲ್ಲಿ ಕೂತ್ಕೊಂಡು ಅಂದ್ಬಿಟ್ಟು ಇಬ್ರಿಗೂ ಸ್ಲಿಪ್ಪರ್ಸ್ ಮಾತ್ರ ತೊಗೊಂಡು ಸೀದಾ ಸ್ಕೂಲ್ ಹತ್ರ ಹೋಗಿ ಸ್ಕೂಲ್ ಹತ್ರದಿಂದ ಹಾಗೆ ಕರ್ಕೊಂಡು ಜಯನಗರ ಹೋದ್ವಿ. ಈ ಸರಿ ಜಯನಗರದಲ್ಲೇ ಶಾಪಿಂಗ್ ಮಾಡೋಣ, ಎಲ್ಲರಿಗೂ ಕೂಡ ಯಾವ್ಯಾವುದು ಬೇಕು ಶೋರೂಮ್ಗಳು ಎಲ್ಲ ಹತ್ರ ಸಿಗುತ್ತೆ, ಹೋಗಿ ತೊಗೊಳಕ್ಕಾಗತ್ತೆ ಅಂತ. ಬಟ್ ಫಸ್ಟು ನಾವು ಬರೋದು ಯಾವಾಗಲೂ ಮ್ಯಾಕ್ಸ್ ಅಂತ ಹೇಳ್ಬೋದು. ಅಲ್ಲಿ ಏನೋ ನಮಗೊಂಥರ ಇಷ್ಟ ಆಗುತ್ತೆ ಮಕ್ಕಳಿಗೆ, ಪ್ಯಾಂಟು ಟಿ ಶರ್ಟು ಆ ಥರದ್ದೆಲ್ಲ ಅಂತ. ಅದಕ್ಕೆ ಜಯನಗರದಲ್ಲಿರೋ ಮ್ಯಾಕ್ಸಿಗೆ ಹೋದ್ವಿ. ಬಟ್ ಅಲ್ಲಿ ಒಬ್ಳಿಗೆ ಡ್ರೆಸ್ ಸೆಲೆಕ್ಟ್ ಆಗಿದ್ದು, ನನಗಾಗಲಿ ಮನೆಯವ್ರಿಗೆ ಮತ್ತು ಮಗನಿಗೆ ಯಾರಿಗೂ ಕೂಡ ಸೆಲೆಕ್ಟ್ ಆಗಿಲ್ಲ. ಓಕೆ ಬೇರೆ ಶೋರೂಮ್ಗೆ ಹೋಗೋಣ ಅಂದ್ಬಿಟ್ಟು ಮಗಳಿಗೆ ಮಾತ್ರ ತೊಗೊಂಡು. ಎಷ್ಟು ಗಂಟೆ? 1:30ಗೆ ಬಂದ್ವಾ? 1:30ಗೆ ಬಂದ್ವು, 1 ಗಂಟೆಗೆ ಬಂದ್ವು, 2:30 ಟೈಮ್. 1 ಅವರ್ ಆಯಿತು. 1 ಅವರಿಂದ ನನ್ನ ಮಗಳಿಗೆ ಬಟ್ಟೆ ಒಬ್ಳಿಗೆ ಶಾಪಿಂಗ್ ಮಾಡಿದ್ದು. ಬರೀ ವೆಸ್ಟರ್ನ್ ವೇರ್ ಅಷ್ಟೇ ತೊಗೊಂಡಿದ್ದಾಳೆ ಸರಿ. ಯಾಕಂದರೆ ಯಾವುದು ಫಂಕ್ಷನ್ಸ್ ಯಾವುದು ಸದ್ಯ ಈಗ ಎಲ್ಲೂ ಇಲ್ಲ ಹೋಗುವಂಥದ್ದು. ಇರೋ ಬಟ್ಟೆಗಳೇ ಸಾಕು, ಮನೇಲಿರೋ ಬಟ್ಟೆಗಳೇ ಫಂಕ್ಷನ್ಸ್ ವೇರ್ ಹಾಕೊಳ್ಳೋದು ಇದೆ. ನಿಮ್ಮ ಒಪ್ಪವಲ್ಲಿರೋ ಈಗ ನಮ್ಮ ಚಿಂಟುಗೆ ಬಟ್ಟೆ ಶಾಪಿಂಗ್ ಮಾಡೋದು ಆಯಿತು, ಮಗಳದ್ದು ಆಯಿತು. ಈಗ ಮಗನಿಗೆ ಜಯನಗರದಲ್ಲಿ ಬಂದಿರೋದು. ಒಬ್ಬೊಬ್ರಿಗೆ ಒಂದೊಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ದೀವಿ. ಓಕೆನಾ? ಇಲ್ಲ ಇನ್ನು ಸರಿ. ಯಾವ ಸೈಜ್ ಇದು? 11 to 12 ಅವನಿಗೆ ತೊಗೊಳೋದು ಯಾವಾಗಲೂ. ಸ್ಲೀವ್ಸು ಸ್ವಲ್ಪ ಸ್ಲೀವ್ ಆ ಥರನೇ ಸರ್, ಲೂಸ್ ಫಿಟ್ ಥರ ಬರುತ್ತೆ. ಅದು ತುಂಬ ಇದಾಗಿ ಕಾಣಿಸ್ತದೆ. ಶರ್ಟ್ ಪ್ಯಾಂಟ್ ಓಕೆ ಅಲ್ಲ? ಪ್ಯಾಂಟ್ ಸರಿ ಇದೆ. ಓಕೆನಾ? ಇದೆ ಇಲ್ಲ ಅದೇನು ಅಂದರೆ ಫಿಟ್ಟಿಂಗು ಅದು ಶೋಲ್ಡರ್ ಕೆಳಗಡೆ ಬಂದಿಲ್ವಾ ಅವನಿಗೆ? ಶೋಲ್ಡರ್ ಅದು ಬಿಕಾಸ್ ಆಫ್ ಶೋಲ್ಡರ್ ಥರ, ಡ್ರಾಪ್ ಶೋಲ್ಡರ್ ಥರ ಹಿಂಗೆ ಬರುತ್ತೆ. ಹೌದಾ? ಅದು ಎಕ್ಸೆಲ್, ಅದು ಇಯೆ. ಇಲ್ಲ ಅದು ಎಕ್ಸೆಲ್, ಇದು ಇಲ್ಲ ಎಲ್. 9 to 10, 11 to 12 ಇದಿದೆ ಅಷ್ಟೇ. ಹಾಂ ಇಲ್ಲಿ ಹಾಗೆ ಹಾಕಿಬಿಡು. ಓಕೆ ಅಲ್ಲ ಅದು? ಡನ್.
ಸರಿ ಇದೆ ಇದು. ಈಗ ಓಕೆ, ಇನ್ನು 6 ತಿಂಗಳಾದರೂ ಆಗಲ್ಲ ಈ ಪ್ಯಾಂಟ್ ಆಮೇಲೆ ನಿಂಗೆ. ಹ್ಞೂ 6 ತಿಂಗಳು ಅಷ್ಟೇ ಬೇಕು ಹ್ಞೂ ನನಗೆ ಡೌಟ್ ಅಲ್ಲಮ್ಮ ಅದು ಕೊಡಕ್ಕಾಗಲ್ಲ ಟಿ ಶರ್ಟ್ ಎಲ್ಲ ಕೊಡ್ಬಿಟ್ಟು ಅದು ತಿಕ್ಬಿಟ್ಟು ಬೇಡ ಅಂತ ಅವ್ರು ಕೇಳು, ಅವ್ರು ಕೊಡ್ತಾರೆ ಸೈಜ್. ಹಾಂ ನೆಕ್ಸ್ಟ್ ಸೈಜ್ ತೊಗೊಂಬನ್ನಿ. ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡೋದು ಅಂದ್ರೆ ಒಂದು ಟಾಸ್ಕ್ ಅಂತ ಅನ್ಬೋದು. ಯಾಕಂದರೆ ಇವ್ರಿಗೆ ಯಾವ ಥರ ಬಟ್ಟೆ ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ನನಗಂತೂ ಜಾಸ್ತಿ ದುಡ್ಡಿನ ಬಟ್ಟೆ ತೆಗಿಬೇಕು ಅಂದರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಇವಾಗ ತೊಗೊಂಡಿರ್ತೀನಿ ಒಂದು 6 ತಿಂಗಳಿಗೆಲ್ಲ ಅವರು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ತೊಗೊಂಡಿರೋ ಬಟ್ಟೆ ಎಲ್ಲ ಎಷ್ಟು ಬೇಗ ಚಿಕ್ಕದಾಗತ್ತೆ. ಅದು ನೋಡಿದ್ರೆ ಹಾಕೋದು ಇಲ್ಲ ಜಾಸ್ತಿ. ಯಾಕಂದರೆ ಹೊಸ ಬಟ್ಟೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಹಬ್ಬಕ್ಕೆ ಇರಲಿ ಅಂತ ಹೇಳಿ ಇಟ್ಬಿಡ್ತೀವಿ. ಅದು ನೋಡಿದ್ರೆ 6 ತಿಂಗಳಿಗೂ ಚಿಕ್ಕದಾಗ್ತಾ ಬರ್ತಾ ಇರುತ್ತೆ. ನಾನು ಹಾಗಾಗಿ ಸ್ವಲ್ಪ ಕಡಿಮೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತೀನಿ. ಬಟ್ ನಮ್ಮ ಮನೆಯವರು ನನಗೆ ಡೆಡ್ ಆಪೋಸಿಟ್. ಅವ್ರಿಗೆ ಏನು ಅನಿಸುತ್ತೆ ಅವ್ರು ಅದೇ ಮಾಡೋದು. ಈ ಸರಿ ಅಂತೂ ತುಂಬಾ ವೇಸ್ಟ್ ಮಾಡಿದ್ವಿ ಅಂತ ಅನ್ನಿಸ್ತು ನನಗೆ. ಬಟ್ಟೆ ಶಾಪಿಂಗ್ ಅಂತ ಹೇಳಿ ತುಂಬ ದುಡ್ಡು ವೇಸ್ಟ್ ಆಯಿತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಬಟ್ ಹೇಳಿದ್ರು ನಮ್ಮ ಮನೇಲೇನು ಕೇಳೋದಿಲ್ಲ. ಹಂಗಾಗಿ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ, ಅವ್ರಿಗೆ ಬಿಟ್ಟಿತ್ತು. ಯಾಕಂದರೆ ಮೇನ್ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ. ಅವ್ರಿಗೆ ಹೇಗೆ ಅನಿಸುತ್ತೋ, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೂ ಶಾಪಿಂಗ್ ಮಾಡ್ಕೊಳ್ಳಿಕ್ಕೆ ಬಿಡು. ಇನ್ನು ಬೇರೆ ಟೈಮಲ್ಲೆಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ನಾನು ಯಾವ ರೀತಿ ಅನ್ಕೊತೀನೋ ಹಾಗೆ ಮಾಡೋದಲ್ವ. ಈ ಸಾರಿ ಅವ್ರಿಗೆ ಚಾಯ್ಸ್ ಬಿಟ್ಬಿಡೋಣ ಅಂತ ಸುಮ್ಮನೆ ಆದೆ. ಬಟ್ ಸುಮಾರು ಕಡೆ ಹುಡುಕಿ ಬಟ್ಟೆಗಳು ಒಬ್ಬೊಬ್ರಿಗೆ ಒಂದೊಂದು ಕಡೆ ಅನ್ನೋ ಥರ ಶಾಪಿಂಗ್ ಮಾಡಿದ್ದಾಯಿತು. ಬರೀ ಹೊಡ್ಕೊಳ್ಳೋದೇ ಆಯಿತು. ನಾನು ನನ್ನ ಮಗಳು ಇಬ್ಬರು. ನನ್ನ ತುಟೀಲಿ ಇದೊಂದೇ ಒಂದು ಗಾಯ ಆಗಿರೋದ್ರಿಂದ ಒಂಥರ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಟೈಮ್ ಬೇಕು ಅದು ಒಣಗೋದಕ್ಕೆ. ಬಟ್ ಫೈನಲಿ ಅಕ್ಕ ತಮ್ಮಂದಿಬ್ರದ್ದು ಇವರಿಬ್ರದ್ದು ಶಾಪಿಂಗ್ ಮುಗಿಸಿದ್ವಿ. ಮಗಂದು ಬರೀ ಒಂದು ಪ್ಯಾಂಟು ಒಂದು ಶರ್ಟಿಗೆ ಇಷ್ಟೊತ್ತಾಯಿತು ಫ್ರೆಂಡ್ಸ್. 1 ಅವರ್, ಅವನಿಗೆ 1 ಅವರ್. ನನ್ನ ಮಗಳಿಗೆ ಮ್ಯಾಕ್ಸು, ಮಗನಿಗೆ ಯುನೈಟೆಡ್ ಕಲರ್ಸ್ ಅಂತ 310 ಯುನೈಟೆಡ್ ಕಲರ್ಸ್ ಅಂತ ಮಗನ ತೊಗೊಂಡಿದ್ದು. ರೇಟ್ ಎಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ, ತೋರಿಸ್ತೀನಿ. ಸ್ವಲ್ಪ ಪ್ಯಾಂಟ್ ಒಂದು ಆಲ್ಟ್ರೇಷನ್ ಕೊಡ್ತೀವಿ ಚಿಂಟುಗೆ. ಆ್ಯಂಬುಲೆನ್ಸ್ ಹೋಗ್ತಾ ಇದೆ ಹೆವಿ. ಆ್ಯಂಬುಲೆನ್ಸ್ ಸೌಂಡ್ ಆದ್ರೇ ಭಯ ನನಗೆ. ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು. ಮಕ್ಕಳನ್ನ ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಸೀದಾ ಶಾಪಿಂಗ್ ಅಂತ ಹೇಳಿ ಬಂದುಬಿಟ್ವಿ. ಮಧ್ಯಾಹ್ನ ಊಟ ಎಲ್ಲ ಏನೂ ಮಾಡಿರಲಿಲ್ಲ. ಒಂದು 3 ಗಂಟೆ 4 ಗಂಟೆ ಆಗ್ತಿದ್ದಂಗೆ ಹೊಟ್ಟೆ ಹಶ್ವಾಯ್ತು. ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ. ನಾನು ಕೂಡ ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ನಾನ್ ವೆಜ್ ತಿಂದು. ಯಾಕಂದರೆ ನನಗೆ ಹುಷಾರು ತಪ್ಪದಾಗಿಂದ ನನಗೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬರೀ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದ್ದಿದ್ದರಿಂದ ನಾವು ಸರಿಯಾಗಿ ನಾನ್ ವೆಜ್ ಅಂತ ಊಟನೇ ಆಗಿರಲಿಲ್ಲ. ಫೈನಲಿ ಜಯನಗರದಲ್ಲಿ ಹಳ್ಳಿ ಜೊನ್ನೆ ಬಿರಿಯಾನಿ ಅಂತಲೂ ಹೋಟೆಲ್ ಇತ್ತು ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರೆಸಿಪೀಸ್ ಎಲ್ಲನೂ ಕೂಡ ಹೋಗಿ ಭರ್ಜರಿ ಊಟ ಮುಗಿಸ್ಕೊಂಡ್ವಿ. ಯಾಕಂದರೆ ಮೇಯ್ನ್ ಮಕ್ಕಳದಿಬ್ರದ್ದು ಶಾಪಿಂಗ್ ಆಗಿತ್ತು. ಆನಂತರ ನಂದು ನಮ್ಮ ಮನೆಯವ್ರದ್ದು ಇಬ್ಬರದಿತ್ತು. ನನಗೇನಂದರೆ ಇಲ್ಲೆಲ್ಲ ಬಂದಾಗ ನೋಡ್ತಾ ಇರ್ತೀನಿ. ನಂಗೆ ನೋಡಿದಾಗ ಅನಿಸುತ್ತೆ ನಾನು ಯಾವಾಗಲೂ ನಾರ್ಮಲ್ ಡ್ರೆಸ್ಸೇ ಹಾಕೋದು. ನಾನು ತುಂಬ ಫ್ಯಾನ್ಸಿ ಅನ್ನೋ ಥರದ್ದಲ್ಲ. ಅಥವಾ ನಿಮಗೆ ಗೊತ್ತಿದೆ ನನ್ನ ಇಷ್ಟು ವರ್ಷದಿಂದ ನೋಡ್ಕೊಂಬಂದಿದ್ದೀರಾ ನಾನು ಯಾವ ರೀತಿಯಾಗಿ ಬಟ್ಟೆ ಚಾಯ್ಸ್ ಮಾಡ್ತೀನಿ, ಯಾವ ರೀತಿಯಾಗಿ ಹಾಕ್ತೀನಿ ಅಂತ. ನಾನು ಸ್ವಲ್ಪ ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ. ಬಟ್ಟೆಲೂ ಅಷ್ಟೇ ನಾನು ತುಂಬ ಟ್ರೆಂಡಿಂಗ್ ಅನ್ನೋ ಥರ ಆ ಥರದ್ದೆಲ್ಲ ನಾನೇನು ಅಷ್ಟಾಗಿ ಯೂಸ್ ಮಾಡಲ್ಲ. ಜಸ್ಟ್ ಕುರ್ತಾಸ್ ಅಷ್ಟೇ ಹಾಕೋದ್ರಿಂದ ನನಗನ್ಸುತ್ತೆ ಇರೋದೇ ಮನೇಲೇ ಬೇಜಾನ್ ಬಟ್ಟೆಗಳೆಲ್ಲ ಇದೆ, ಅದನ್ನೇ ಹಾಕೊಂಡ್ರಾಯ್ತು. ಇಲ್ಲ ಅಂತಂದರೆ ನಾನು ಚಿಕ್ಕಪೇಟೆ ಮಾರ್ಕೆಟ್ಗೆಲ್ಲಾದರೂ ಹೋದರೆ ಆರಾಮ್ಸಾಗಿ ತೊಗೊಬರ್ಬೋದು. ಇದು ಇಲ್ಲೆಲ್ಲ ಏನು ಅಂತಂದರೆ ತುಂಬ ಫ್ಯಾನ್ಸಿಯಾಗಿ ಯಾರು ಹಾಕೋದಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ಎಲ್ಲ ಬೆಸ್ಟು ಈ ಥರ ಮಾಲ್ಗಳಲ್ಲಿ ಹೋಗಿ ಅವರು ತೊಗೊಳ್ಳೋದು. ನಮಗೆ ಜಸ್ಟು ಕುರ್ತಾಸ್ ಇರೋದ್ರಿಂದ ನಾರ್ಮಲ್ ನನಗೆ ಮನೆ ಹತ್ರನೇ ಸ್ವಲ್ಪ ಒಂದಷ್ಟು ಶಾಪ್ಸ್ಗಳು ಪರಿಚಯ ಆಗಿಬಿಟ್ಟಿದ್ದಾರೆ. ಅವರೇ ಚೆನ್ನಾಗಿರೋ ಡ್ರೆಸ್ಗಳು ತರ್ತಾರೆ, ಅಲ್ಲೇ ತೊಗೊಂಡ್ರಾಯ್ತು ಅನ್ನೋ ಥರ ಇರುತ್ತೆ ನನಗೆ. ಬಟ್ ನಾನು ಅಂದ್ಕೊಳ್ಳೋದು ಒಂದಿದ್ರು ನಮ್ಮ ಮನೆಯವ್ರ ಯೋಚನೆ ಬೇರೆ ಇರುತ್ತೆ. ನಾವೆಲ್ಲರೂ ತೊಗೋಬೇಕಾದ್ರೆ ನೀನು ಎಂತಕ್ಕೆ ಬೇಡ ಅಂತೀಯ, ನೀನು ತೊಗೋ. ನನಗೆ ಇಷ್ಟ ಇರಲಿಲ್ಲ. ಇಲ್ಲಂತೂ ನಂಗೆ ನೋಡ್ತಾ ಇದ್ದರೆ ನನಗೆ ಯಾವುದೂ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಬೇಡ, ನಾನು ಇಲ್ಲ ಅಂತಂದರೆ ನೆಕ್ಸ್ಟ್ ದಿನ ಚಿಕ್ಕಪೇಟೆಗೆ ಹೋಗೋದಿತ್ತು. ಸ್ವಲ್ಪ ಪ್ಲ್ಯಾನಿಂಗ್ ಇತ್ತು, ಶಾಪಿಂಗ್ ಮಾಡೋದೆಲ್ಲ ಇತ್ತು. ಅದು ಬಿಟ್ಟು ನೆಕ್ಸ್ಟ್ ಇನ್ನೂ ಬೇರೆ ಕಡೆ ಶಾಪಿಂಗ್ ಮಾಡೋದೆಲ್ಲ ಇತ್ತು. ಅಲ್ಲಿ ಹೋದಾಗ ನಂಗೆ ಏನು ಬೇಕೋ ಅದು ತೊಗೊಂಡ್ರಾಯ್ತು. ಈಗ ಸದ್ಯಕ್ಕೆ ಹಬ್ಬಕ್ಕೆ ಒಂದು ಪೇರ್ ಇದೆ, ನಾನು ಹಾಕ್ಕೊಳ್ದಿರೋ ಬಟ್ಟೆನೇ ಇನ್ನೂ ಒಂದು ಪೇರ್ ಇದೆ, ನಾನು ತೊಗೊಳ್ತೀನಿ. ಇಲ್ಲಾಂತಂದರೆ ಆನ್ಲೈನ್ ಶಾಪಿಂಗೇ ಬೆಸ್ಟ್ ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ನನಗೆ. ನಾನು ತೊಗೊಳ್ತೀನಿ ಅಂದರು. ನಮ್ಮ ಮೇಲೆ ಕೇಳಲಿಲ್ಲ, ಇಲ್ಲ ತೊಗೊಳ್ಳೇಬೇಕು ಅಂತ ಹೇಳಿ ಇದು ಮಾಡಿದ್ರು. ಸರಿ ಅಂತ ಹೇಳಿ ಒಂದು ಪೇರ್ ತೊಗೊಂಡೆ ಅಷ್ಟೇ ನಾನು. ಅದು ತೊಗೊಂಡಾದ್ಮೇಲೆ ಹಾಗೆ ಸ್ಲಿಪ್ಪರ್ಸ್ಗಳ್ನ ನೋಡ್ತಾ ಇದ್ದೆ. ಸ್ಲಿಪ್ಪರ್ಸ್ ಮಾತ್ರ ಸ್ವಲ್ಪ ಬ್ರ್ಯಾಂಡೆಡೇ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬ್ರ್ಯಾಂಡೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗಾಗಿ ತುಂಬ ಏನಾದರೂ ಫಂಕ್ಷನ್ಸ್ ವೇರು ಆ ಥರದ್ದು ಏನಾದರೂ ನಾನು ಹಾಕ್ಕೋಬೇಕು ನೋಡಬೇಕು ಅಂದರೆ ಬ್ರ್ಯಾಂಡೆಡ್ ವೇರ್ ತೊಗೊಳ್ಳೋಕ್ಕೆ ಇಷ್ಟಪಡೋದ್ರಿಂದ ಸ್ಲಿಪ್ಪರ್ಸ್ನ ನೋಡ್ತಾ ಇದ್ದೆ. ಬಟ್ ಈಗೀಗ ನನಗೆ ಹೀಲ್ಸ್ ಹಾಕ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹೀಲ್ಸ್ ಹಾಕಿದರೆ ಏನಾಗುತ್ತೆ, ಹಿಂಡಿ ತುಂಬ
ನೋವು ಬರುತ್ತೆ. ಹಾಗಾಗಿ ನಾನು ಆದಷ್ಟು ಸಾಫ್ಟಾಗಿರೋ ಸ್ಲಿಪ್ಪರ್ಸ್ನ ಅಂದರೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಹಾಕ್ಕೊಂಡು ಓಡಾಡೋದಕ್ಕೆ. ಅದಕ್ಕೆ ಸುಮಾರು ಜೊತೆ ಪೇರ್ಸ್ನ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಏನು ಅಂತಂದರೆ ಎಲ್ಲನೂ ಕೂಡ ಒಂಥರ ಹಾರ್ಡ್ ಅಂತ ಅನ್ನಿಸ್ತಿತ್ತು, ತುಂಬಾ ಗಟ್ಟಿ ಅನ್ನೋ ಥರ ಅನಿಸ್ತಾಯಿತ್ತು, ಸಾಫ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ನಾವು ಯಾವುದೇ ಫಂಕ್ಷನ್ಸ್ಗೆ ಹೋದ್ರೂ ಕೂಡ ನನಗೇನಂತಂದರೆ ನಾವು ಒಂದು ಸ್ವಲ್ಪ ಹೊತ್ತು ನಿಲ್ಲೋ ಹೊತ್ತಾದರೂ ಓಡಾಡೋ ಹೊತ್ತಾದರೂ ಕಂಫರ್ಟಬಲ್ ಆಗಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಅಂದರೆ ಹೀಲ್ಸಲ್ಲೇ ಸ್ವಲ್ಪ ಸಾಫ್ಟಾಗಿರೋ ಸ್ಲಿಪ್ಪರ್ಸ್ನ ನೋಡೋಣ ಅಂತ ನೋಡಿದೆ. ಯಾವುದೋ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ನನಗೆ. ಓಕೆ ಬೇಡ ಬಿಡು ಅದಾಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರದ್ದು ಸ್ವಲ್ಪ ಶಾಪಿಂಗ್ ಇತ್ತು. ಅವರೆಲ್ಲ ಅಪ್ಪ ಮಗ ಅವ್ರು ಶಾಪಿಂಗ್ ಮಾಡ್ತಾಯಿದ್ರು. ಈಗ ನಾವು ಬಂದಿರೋದು ವೆಸ್ಟ್ ಸೈಡ್ ಅಂತ ಹೇಳಿ. ಇದು ನಮ್ಮ ಮನೆಯವರು ಲಾಸ್ಟ್ ಟೈಮ್ 1-2 ಸರಿ ಶಾಪಿಂಗ್ ಮಾಡಿದ್ರಂತೆ. ಅವ್ರಿಗೆ ತುಂಬ ಚೆನ್ನಾಗಿ ಬಟ್ಟೆಗಳು ಸೆಲೆಕ್ಷನ್ ಆಗಿದ್ವು. ಹಂಗಾಗಿ ಅವರು ನೀನು ಇಲ್ಲೇ ತೊಗೊಂಬಿಡು, ನಾನು ಇಲ್ಲೇ ತೊಗೊತೀನಿ ಅಂತ ಹೇಳಿ ಬಂದ್ವಿ. ಅವರು ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು, ನಾವೊಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ವಿ. ಫುಲ್ ಟಯರ್ಡ್ ಅವ್ರ ಅಪ್ಪಂಗೆ ಶಾಪಿಂಗ್ ಈಗ ಫುಲ್ ಅಲ್ವಾ. ನಿಮ್ಮಪ್ಪ ಶರ್ಟ್ ನೋಡ್ಬೇಕಿತ್ತು ಪಾಪು, ಅಲ್ಲ ಚೆನ್ನಾಗಿರೋ ಇದು ಫೈನಲಿ ಹಬ್ಬಕ್ಕೆ ಇನ್ನು 1 ದಿನ ಇದೆ ಅನ್ನುವಾಗ ನಮ್ಮ ಮಕ್ಕಳದು ನಮ್ಮದು ಎಲ್ಲರದ್ದು ಬಟ್ಟೆ ಶಾಪಿಂಗ್ ಮುಗೀತು. ಹಬ್ಬ ಫೈನಲಿ ಆಯಿತು ಅನ್ನೋದೇ ಒಂದು ಖುಷಿ. ಬೇಗನೆ ಮಾಡಿದ್ವಿ ಅಂತಲೂ ಕೂಡ ಅಂದ್ಕೊಂಡೆ ನಾನು. ಈ ವರ್ಷ ಬೇಗ ಆಯಿತು ಅಂತಲೂ ಅನ್ನಿಸ್ತು. ಕಾಫಿ ಕುಡಿಯೋಕ್ಕೆ ಜನ ಹಬ್ಬದ ಶಾಪಿಂಗ್ ಈಗ ಮುಗೀತು ಅಂತ ಹೇಳ್ಬೋದು. ಹಬ್ಬಕ್ಕೆ ಇನ್ನು 1 ದಿನ ಬಾಕಿ ಇದೆ. 1 ದಿನ ಬಾಕಿಯಲ್ಲಿ ನಾವು ಕಂಪ್ಲೀಟ್ ಶಾಪಿಂಗ್ ಮಾಡಿದ್ವಿ. 4 ಜನಕ್ಕೂ 4 ಕಡೆ ಅನ್ನೋ ಥರ ಅಂದರೆ. ಬಟ್ ನಾನು ನಮ್ಮ ಮನೆಯವರಿಬ್ಬರು ಒಂದೇ ಕಡೆ ತೊಗೊಂಡ್ವಿ. ಮಗನಿಗೊಂದು ಕಡೆ, ಮಗಳಿಗೊಂದು ಕಡೆ ಅಂತ ಹೇಳ್ಬೋದು. ಫೈನಲಿ ಅಯ್ಯೋ ಒಂದೇ ದಿನದಲ್ಲಿ, 1 ದಿನನೂ ಅಲ್ಲ, ಜಸ್ಟ್ ಒಂದು 3 to 4 ಅವರ್ಸಲ್ಲಿ 20,000 ಶಾಪಿಂಗ್ ಮಾಡಿದ್ದೀವಿ. 20,000 ರೂಪೀಸ್ ಖಾಲಿ. ಬಟ್ ಎಲ್ಲ ತೊಗೊಂಡಿರೋದು ಕಡಿಮೆ ಬಟ್ಟೆನೇ, ಬಟ್ ಅಷ್ಟು ರೇಟ್ ಇತ್ತು. ಅಂದರೆ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿ ನಮ್ಮ ಮನೆಯವರಿಗೆ ಮಕ್ಕಳಿಗೆ ಕಂಫರ್ಟಬಲ್ ಇರಬೇಕು, ಬ್ರ್ಯಾಂಡೆಡ್ ಇರಬೇಕು, ಆ ಥರ ಎಲ್ಲ ಅವ್ರು ನೋಡ್ತಾರೆ. ನಾನು ಹಾಗೆಲ್ಲ ನೋಡೋಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ನಂಗೆ ಬಟ್ಟೆ ಚೆನ್ನಾಗಿದೆಯಾ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತಾ, ಎಲ್ಲಾದರೂ ಓಕೆ, ಮನೆ ಹತ್ರ ಇರೋ ಒಂದು ಶಾಪಲ್ಲಾದರೂ ಸರಿ ಬಂದುಬಿಡ್ತೀನಿ ನಾನು. ಬಟ್ ನಮ್ಮ ಮನೆಯವ್ರು ಹಾಗಲ್ಲ, ಅವ್ರ ಜೊತೆ ಶಾಪಿಂಗ್ ಅಂತ ಹೋಗ್ತೀವಿ ಅಂದರೆ ದುಡ್ಡು. ಬಟ್ ಅಂತ ಹೇಳೋ ಥರ ಎಲ್ಲ ಇನ್ನೂ ತುಂಬ ಬಟ್ಟೆಗಳು ತೊಗೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ವೆಸ್ಟರ್ನ್ ಸ್ಟೈಲೇ ತೊಗೊಂಡಿದ್ದು. ಚೈತನ್ಯಂಗಂತೂ ಇನ್ನು ಟೈಪಲ್ಲೇ ಕೂಡಿಸ್ಬಿಡಮ್ಮ, ಜೀನ್ಸು ಸ್ಕರ್ಟ್ ಇದೇ ಥರ ತೊಗೊತೀನಿ, ನನಗೆ ಇನ್ನೇನು ಬೇಡ ಅಂತ. ಇನ್ನು ಇವನಿಗಂತೂ ಒಂದು ಪ್ಯಾಂಟು ಒಂದು ಶರ್ಟ್ಗೆ ಹಬ್ಬ ಎಷ್ಟು ಶಾಪ್ ಹೋಗ್ತಿದ್ವಿ ಅಂತಾರೆ. ನಾನು ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ವೆಸ್ಟ್ ಸೈಡ್ ಅಂತ ಹೇಳಿ ಟಾಟಾ ಅವ್ರದ್ದೇನು ಅನಿಸುತ್ತದಲ್ಲ. ಮಗನಿಗೆ ತೊಗೊಂಡಿದ್ದು ಬೆಂಟಾನ್ ಅಂತ ಹೇಳಿ ಅಲ್ಲಿ ತೊಗೊಂಡಿದ್ದು. ಮಗಳಿಗೆ ತೊಗೊಂಡಿದ್ದು ಮ್ಯಾಕ್ಸಲ್ಲಿ. ಅವಳು ಬ್ಯಾಗು ಎಲ್ಲ ಒಟ್ಟಿಗೆ ಒಂದಕ್ಕೆ ಹಾಕ್ಬಿಟ್ರು ನಮ್ಮ ಮನೆಯವ್ರ ಹತ್ರ. ಫಸ್ಟು ನನ್ನ ಬಟ್ಟೆನೇ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನನ್ನ ಬಟ್ಟೆನೇ ಫಸ್ಟು ಶಾಪಿಂಗ್ ಮಾಡಿದ್ದು. ಅಲ್ಲ ಸಾರಿ, ನನ್ನ ಬಟ್ಟೆ ಅಲ್ಲ, ನನ್ನ ಮಗಳ ಬಟ್ಟೆನೇ ಜಾಸ್ತಿ ಶಾಪಿಂಗ್ ಅಲ್ಲ ಟೈಮ್ ತೊಗೊಂಡು ಶಾಪಿಂಗ್ ಮಾಡಿದ್ದು ಮ್ಯಾಕ್ಸಲ್ಲಿ. ಫಸ್ಟ್ ಆದರೆ ನನ್ನ ಬಟ್ಟೆ ತೋರಿಸ್ತೀನಿ, ಯಾಕೆಂದರೆ ನಾನು ತೊಗೊಂಡಿರೋದು ಒಂದೇ ಜೊತೆ, ಅದಕ್ಕೋಸ್ಕರ ನನ್ನ ಬಟ್ಟೆ ತೋರಿಸ್ಬಿಡ್ತೀನಿ. ನಾನು ತೊಗೊಳ್ಳೋ ಪ್ಲ್ಯಾನಿಂಗ್ ಇರಲಿಲ್ಲ, ನನಗೆ ಬೇಡವಾಗಿತ್ತು, ನಂಗೆ ಬೇಡ ಅಂತಲೇ ಇದೆ. ಬಟ್ ನಮ್ಮ ಮನೆಯವ್ರು ಬಲವಂತ ಮಾಡಿ ನಾವೆಲ್ಲ ತೊಗೊಂಡ್ಮೇಲೆ ಅದೇ ನಿಂದು ಓವರ್ ಆಗಿ ಆಡೋದು, ತೊಗೋ ಇರಲಿ ಪರವಾಗಿಲ್ಲ ಅಂತ ಅಂದರು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಆ ದುಡ್ಡನ್ನ ಇಸ್ಕೊಂಬಿಟ್ಟು ಮಾರ್ಕೆಟ್ಗೆ ಹೋಗೋಣ, ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಸ್ಯಾರೀಸ್ ತೊಗೋಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇತ್ತು. ಅದ್ರ ಜೊತೆಗೆ ಅಲ್ಲೇ ಏನಾದರೂ ನೋಡ್ಕೊಂಡು ಡ್ರೆಸ್ಗಳು ತೊಗೊಳ್ಳೋಣ ಅಂತ. ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಆ ಡ್ರೆಸ್ಗಳೆಲ್ಲರದು ಶಾಪದ ಅಂಗಡಿಗಳೆಲ್ಲ ಹಾಕಿ ಈ ಥರದ ರೇಟು ಇಷ್ಟು ರೇಟು ಅಂತ ಹಾಕಿದಾಗ, ಇಲ್ಲಿ ನಾವು ಒಂದು ಜೊತೆ ತೊಗೊಳ್ಳೋ ಬಟ್ಟೆನ ಹೊರಗಡೆ ನಾವು ಮಾರ್ಕೆಟಿಗೆ ಹೋದರೆ ಮಿನಿಮಮ್ 2 ಪೇರ್ ಆದರೂ ತೊಗೋಬೋದು ಅನ್ನೋದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಅವ್ರ ಹತ್ರ ದುಡ್ಡು ತೊಗೊಂಡು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೇಲಿ ಬಿಡಲಿಲ್ಲ. ಹಾಗಾಗಿ ಫೈನಲಿ ಒಂದೇ ಜೊತೆ ತೊಗೊಂಬಂದೆ ಫ್ರೆಂಡ್ಸ್. ಇದು ವೆಸ್ಟ್ ಸೈಡ್ ಅಲ್ಲಿ ತೊಗೊಂಬಂದಿದ್ದಂಥದ್ದು. ಇದು ದುಪ್ಪಟ್ಟ ನೆಟ್ಟೆಡು ಪ್ಲೈನ್ ಇದೆ, ಏನಿಲ್ಲ, ಜಸ್ಟ್ ಒಂದು ಜರಿ ವರ್ಕ್ ಅಂದರೆ ಒಂದು ಲೇಸ್ ಥರ ಏನೋ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಇದು ದುಪ್ಪಟ್ಟ. ಪ್ಯಾಂಟ್ ಬಂದು ಪೆನ್ಸಿಲ್ ಕಟ್ ಪ್ಯಾಂಟ್ ಥರ, ಒಂಥರ ಸಿಲ್ವರ್ ಕಲರ್ದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸಿಲ್ವರ್ದು, ಹಾಗಾಗಿ ಇದೊಂದು ತೊಗೊಂಡೆ. ಸೈಡು
ಓಪನ್ ಇದೆ ಪ್ಯಾಂಟಲ್ಲಿ, ಕಾಲಕ್ಕೆ ಕೆಳಗಡೆ ಆ್ಯಂಕಲ್ ಹತ್ರ, ಆ್ಯಂಕಲ್ ಲೆಂತ್ ಇರೋವಂಥದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಂದು ಪ್ಯಾಂಟು. ಟಾಪ್ ಬಂದು ಒಂಥರ ಅನಾರ್ಕಲಿ ಟೈಪು, ಲಾಂಗ್ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಈ ಥರ ಇದೆ. ಇಲ್ಲಿ ಮುಂದೆ ಫುಲ್ ನೆಕ್ಕು, ಇದು ಫುಲ್ ನೆಕ್ಕು, ಜಸ್ಟ್ ಇಷ್ಟು ಮಾತ್ರ ವರ್ಕ್ ಇರೋದಿದು ಅಷ್ಟೇ. ಇದು ಮಧ್ಯ ಕಟ್ಟಿದೆ ಆ್ಯಂಡ್ ಸೈಡ್ ಕಟ್ಟು ಕೂಡ ಇದೆ. ಇದು ಎಲ್ ಸೈಜು, ನನಗೆ ಎಮ್ ತೊಗೊಂಡ್ರೆ ಟೈಟು, ಎಲ್ ತೊಗೊಂಡ್ರೆ ಲೂಸು. ಏನು ಮಾಡೋದು, ಇದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಇಲ್ಲಿ ಸ್ವಲ್ಪ ಲೂಸ್ ಇದೆ, ಸೊಂಟದ ಹತ್ರ ಎಲ್ಲ ಲೂಸ್ ಅನಿಸ್ತಾ ಇದೆ, ಸ್ವಲ್ಪ ಆಲ್ಟ್ರೇಷನ್ ಕೊಡಬೇಕು. ಇದ್ರದ್ದು ರೇಟ್ ಬಂದು 2799 ರೂಪಾಯಿ. ರೇಟ್ ನೋಡ್ಕೊಬೋದು ನೀವೇ, 2800 ರೂಪಾಯಿ ಇದು ಡ್ರೆಸ್. 2800 ರೂಪಾಯಿ ನಾನು ಹೊರಗಡೆ ತೊಗೊಳ್ತೀನಿ ಅಂದರು 1300 ಅಂದರೆ 2400 1400 ರೂಪಾಯಿ 2 ಬಟ್ಟೆ ತೊಗೊಂಡ್ಬಿಡ್ತಾ ಇದ್ದೆ ನಾನು. ಎಲ್ಲ ಹೆಣ್ಮಕ್ಳು ನಾವು ಹಾಗೆ ಅಲ್ವಾ ಯೋಚನೆ ಮಾಡೋದು. ಸುಮ್ಮನೆ ಏಂತಿಗೆ ಇದನ್ನೇ ಹೊರಗಡೆ ಹೋಗಿ ತೊಗೊಂಡ್ರೆ ಆಗಬೇಡ ಅನ್ನತ್ತ, ಅಲ್ಲೆಲ್ಲ ಹೋಗಿ ಶೋರೂಮ್ಗಳಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀವಲ್ಲ ಅಂತ ಅಂದ್ಕೊತೀವಿ. ಬಟ್ ಮನೆಯವ್ರು ಹೇಳೋ ಮಾತು ಕೇಳಲ್ಲ. ಇಲ್ಲಿರೋ ಫಿಟ್ಟಿಂಗು, ಸ್ಟಿಚಿಂಗು, ಕಂಫರ್ಟಬಲ್ಲು ನಿಮಗೆ ಹೊರಗಡೆ ಸಿಗೋಲ್ಲ. ಇಲ್ಲಾಂದರೆ ನೀಟಾಗೆಲ್ಲ ಸ್ಟಿಚ್ ಆಗಿರುತ್ತೆ, ಕ್ಲಾತ್ ಚೆನ್ನಾಗಿರುತ್ತೆ, ಹಾಗಿರುತ್ತೆ ಹಿಂಗಿರುತ್ತೆ ಅಂತಾರೆ. ಅವ್ರವ್ರ ಅನಿಸಿಕೆ, ಅಭಿಪ್ರಾಯ, ಇಟ್ಸ್ ಓಕೆ. ಇದು ಬಂದು ನನ್ನ ಬಟ್ಟೆ ಹಬ್ಬಕ್ಕೆ 2800 ರುಪೀಸ್. ಇದು ಇನ್ನು ಮಗಳಿಗೆ ತೊಗೊಂಡಿದ್ದು ಮ್ಯಾಕ್ಸಲ್ಲಿ. ಅವಳಿಗೆ ಪ್ಯಾಂಟು, ಇದೇನು ಪ್ಯಾಂಟೋ ಗೊತ್ತಿಲ್ಲ ನನಗೆ, ಫುಲ್ಲು ಒಂಥರ ಅವಾಗೆಲ್ಲ ನಾವು ಇದು ಎಂಥ ಪ್ಯಾಂಟ್ ಹೇಳ್ತಾರೆ, ಬೆಲ್ ಬಾಟಮ್ ಪ್ಯಾಂಟ್ ಅಂತಾರಲ್ಲ ಆ ಟೈಪಲ್ಲಿ ಇರುವಂಥ ಪ್ಯಾಂಟ್. ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳ ಹತ್ರ ಜಾಸ್ತಿ ಜೀನ್ಸ್ ಎಲ್ಲ ಅವಳಿಗೆ ಕೊಡಿಸೇ ಇರಲಿಲ್ಲ ನಾವು, ಏಕೆಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ಪ್ಯಾಂಟ್ ಶರ್ಟ್ ಹಾಕ್ಸಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಅವಳು ಜಾಸ್ತಿ ಫ್ರಾಕ್ಗಳು ಹಾಕ್ಕೊಳ್ಳಿ, ಇನ್ನು ಬೆಳೀತಾ ಫ್ರಾಕ್ಸ್ ಎಲ್ಲ ಅಷ್ಟು ಇಷ್ಟಪಡ್ತಾರೋ ಇಲ್ವೋ ಮಕ್ಕಳು, ಇವಾಗೆಲ್ಲ ಸ್ವಲ್ಪ ಬೇಬಿ ಡಾಲ್ ಥರ ಹಂಗಿರೋದಿಂತ ಹಾಕ್ಕೊಳ್ಳಿ ಅಂತ ಇದ್ದೆ. ಹಂಗಾಗಿ ಜೀನ್ಸ್ ಎಲ್ಲ ಕೊಡಿಸಿರ್ಲಿಲ್ಲ. ಬಟ್ ಏನೋ ಈ ಸರಿ ಮಗಳು ವೆಸ್ಟರ್ನ್ ವೇರ್ ಇಷ್ಟಪಟ್ಲು ಅಂತ ತೊಗೊಂಡಿದ್ದು. ಇದು ತೊಗೊಂಡಿದ್ದು ಮ್ಯಾಕ್ಸ್ 1200 ರುಪೀಸ್. ಇದು ಒಂದು ಪ್ಯಾಂಟು ಮ್ಯಾಕ್ಸ್. ಆಲ್ಮೋಸ್ಟ್ ಫಸ್ಟು ನಮ್ಮ ಮನೆಯವ್ರು ಹೋಗೋದೇ ಮ್ಯಾಕ್ಸಿಗೆ. ಅದೇನೋಪ್ಪ ಮ್ಯಾಕ್ಸ್ಗೂ ನಮಗೂ ತುಂಬ ಅನುಬಂಧ ಜಾಸ್ತಿ ಇದೆ. ಇದು 1200 ರುಪೀಸ್ ಒಂದು ಪ್ಯಾಂಟ್ ಅವಳಿಗೆ, ಚೈತುಗೆ. ಜೊತೆಗೆ ಅವಳಿಗೆ ಒಂದಷ್ಟು ನೈಟ್ ಡ್ರೆಸ್ಸು, ಟೀ ಶರ್ಟು ಅನ್ನೋ ಥರ ಎಲ್ಲ ತೊಗೊಂಡ್ರು. ಆ ಪ್ಯಾಂಟಿಗೆ ಇದು ಒಂದು ಟೀ ಶರ್ಟ್ ತೊಗೊಂಡ್ವಿ. ಅದು ಟೀ ಶರ್ಟ್ ಅಲ್ಲ, ಇದು ಒಂಥರ ಕ್ರಶ್ ಟೈಪಲ್ಲಿದೆ, ಸಾಫ್ಟಾಗಿದೆ, ಚೆನ್ನಾಗಿದೆ. ಹಾಕ್ಕೊಂಡಿದ್ಲು, ವೇರ್ ಮಾಡಿದ್ಲು ಮಗಳು, ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಂಗಾಗಿ ತೊಗೊಂಡಿದ್ದು. ಇದು ಬಂದು 700 ರುಪೀಸ್. ಇದು 700. ಚೆನ್ನಾಗಿದೆ, ಇದು ಒಂಥರ ಮೆಟೀರಿಯಲ್ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಟೀ ಶರ್ಟ್ಸ್ ತೊಗೊಂಡ್ವಿ ಚೈತುಗೆನೆ. ಮ್ಯಾಕ್ಸ್, ಎಲ್ಲ ಮ್ಯಾಕ್ಸ್, ಇದೆಲ್ಲ ಪೂರ್ತಿ ಚೈತುದು ಟೀ ಶರ್ಟು. ಇದು ರೇಟ್ ಬಂದು ಒಂದು ಟೀ ಶರ್ಟು 250 ರುಪೀಸ್, 250. ಇದು ಒಂದು ಟೀ ಶರ್ಟು ಚೈತುದು. ಆ್ಯಂಡ್ ಇದು ಒಂದು ಟೀ ಶರ್ಟು, ಇದು 250ನೇ, 250. ಇದು ಚೈತನ್ಯಂದೆ 250. ಇದು ಚೈತನ್ಯಂಗೆ. ಅವಳು ಸ್ವಲ್ಪ ಟೀ ಶರ್ಟು ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ. ಈ ಸಮ್ಮರಲ್ಲಂತೂ ಜಸ್ಟ್ ಒಂದು ಟೀ ಶರ್ಟು, ನೈಟ್ ಪ್ಯಾಂಟ್ ಹಾಕೊಂಡ್ಬಿಟ್ರೆ ಅಥವಾ ಚಡ್ಡಿ ಹಾಕೊತಾಳೆ, ಏನದು ಸ್ಮಾಲ್ ಚಡ್ಡಿ ಬರುತ್ತಲ್ಲ, ಅದು ಹೇಳಕ್ಕೆ ಬರ್ತಲ್ಲ, ಸಾರಿ, ಅಂಥದ್ದನ್ನು ಹಾಕೊತಾಳೆ ರಾತ್ರಿ ಹೊತ್ತು. ಕಂಫರ್ಟಬಲ್ ಫೀಲ್ ಅಂತಂದರೆ ಅವ್ರಿಗೆ ಒಂದು ಟೀ ಶರ್ಟು, ನೈಟ್ ಡ್ರೆಸ್ಸೇ ಬೆಸ್ಟ್. ಇದು ಒಂದು ಟೀ ಶರ್ಟು. ಆಮೇಲೆ ನೈಟ್ ವೇರ್ ಪ್ಯಾಂಟ್ ಅಂದರೆ ಇವಾಗ ನಾವೇನಾದರೂ ಊರಿಗೆ ಹೋಗಬೇಕು ಮಾಡಬೇಕು ಅಂದರೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿರಬೇಕು. ಹಾಗಾಗಿ ಸ್ವಲ್ಪ ಎಲ್ಲ ಟ್ರಾವೆಲ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದೊಂಥರ ನೈಟ್ ಪ್ಯಾಂಟ್ ಥರನೂ ಕಾಣಿಸುತ್ತೆ, ಇಲ್ಲ ಪ್ಲಾಜೋ ಪ್ಯಾಂಟ್ ಈ ಥರನೂ ಕೂಡ ಅವ್ರಿಗೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಪ್ಯಾಂಟ್ ತೊಗೊಂಡ್ವಿ, ಈ ಥರದ್ದು ಪ್ಯಾಂಟ್ ತೊಗೊಂಡ್ವಿ. ಇದು ಬಂದು ಒಂದು ಪ್ಯಾಂಟು 500 ರುಪೀಸ್. ಇದು ಕೂಡ ಮ್ಯಾಕ್ಸಲ್ಲೇ ಚೆನ್ನಾಗಿದೆ. ಕ್ಲಾತ್ ವೈಸ್ ಮಾತ್ರ ಸೂಪರಾಗಿದೆ, ಸಾಫ್ಟಾಗಿದೆ. ನಮ್ಮ ಮನೆಯವ್ರ ಮಕ್ಳಿಗೆ ಯಾವಾಗಲೂ ಅದನ್ನು ಇಷ್ಟಪಡ್ತಾರೆ. ನನಗೆ ಇದು ಇಷ್ಟ ಆಗಿರಲಿಲ್ಲ ಆ್ಯಕ್ಚುಲಿ, ಇದು ನನಗೆ ಅಷ್ಟೊಂದು ಲೈಕ್ ಆಗಿರಲಿಲ್ಲ. ನಮ್ಮ ಮನೆಯವ್ರಿಗೆ ಅಂದೆ, ಇದು ಬೇಡ ರೀ, ಬೇರೆದು ಯಾವ್ದಾದ್ರು ನೋಡಿದರೆ ಏನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಕೋ ಮಗಳು ಚೆನ್ನಾಗಿದೆ, ಎಲ್ಲ ಥರದ್ದು ಹಾಕಬೇಕು ಅಂತ ಹೇಳಿ ತೊಗೊಂಡ್ರು. ಇದು ಸೇಮ್ ರೇಟೇ. ಇದು 600, ಇದು 500, ಇದು 500, 499. ಬಟ್ ಇದು ಬಂದು 599, 600 ರುಪೀಸ್ ಇದು ಪ್ಯಾಂಟ್. ಇದು ಏನಪ್ಪ ಗೊತ್ತಿಲ್ಲ, ನಾನು ರೇಟಲ್ಲಿ ನೋಡಲೇ ಇಲ್ಲ ಸರಿಯಾಗಿ.
ಇದು ಒಂದು ಥರ ಮೆಟೀರಿಯಲ್ ಇದೆ, ಅದು ಒಂಥರ ಮೆಟೀರಿಯಲ್ ಇದೆ. ಇದಿಷ್ಟು ಚೈತನ್ಯಂಗೆ ತೊಗೊಂಡಿದ್ದು. 2 ಪ್ಯಾಂಟು, 3 ಟೀ ಶರ್ಟು, 1 ಜೀನ್ಸು, ಅದಕ್ಕೊಂದು ಮ್ಯಾಚಿಂಗ್ ಸ್ಕರ್ಟ್, ಸಾರಿ ಟಾಪ್. ಅದಷ್ಟು ಚೈತನ್ಯದ್ದು, ನಂದದಷ್ಟು. ಈ ನನ್ನ ಮಗಂದೇ ರೇಟ್ ಜಾಸ್ತಿ ಫ್ರೆಂಡ್ಸ್, ನಿಜ ಹೇಳ್ತೀನಿ. ನನ್ನ ಮಗಳದು ನಂದು ಇಬ್ಬರದು ಸೆಸರನ್ನು ಓಪನ್ ಕೊಟ್ಟಿದ್ದೀವಿ ನಾವು. ಇಲ್ಲ, ಜಾಸ್ತಿನೇ ಆಗುತ್ತೆ. ನನ್ನ ಮಗನಿಗೆ ಕೊಟ್ಟಿದ್ದಷ್ಟು ಒಂದು ಪ್ಯಾಂಟ್ ಬೆಲೆ ನಂದೊಂದು ಡ್ರೆಸ್ಸು ಅನ್ಬೋದು. ಇಟ್ಸ್ ವೆರಿ ಕಾಸ್ಟ್ಲಿ ಆಯ್ತು ಒಂದು. ಅದು ಬೆಂಟಾನ್ ಅನ್ನೋದೇ ಹಾಗೆ. ಬಟ್ ಅಲ್ಲಿ ಏನಂದರೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ ಅಂತೇಳಿ ನನ್ನ ಮನೆಯವರು ಹೋಗಿದ್ದು. ಹಂಗೂ ಮಯೂರಾಗ ಹೋಗೋಣ ಅಂತಿದ್ದು. ಮಯೂರನೇ ತಾನೇ ಅಲ್ಲಿರೋದು. ಲಾಸ್ಟ್ ಟೈಮ್ ಹಿಂಗೆ ತೊಗೊಂಡಿದ್ದು, ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದು. ಬಟ್ ಈ ಸರಿ ಅವನಿಗೆ ಜೀನ್ಸ್ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಯಾವುದೋ ಕಿತ್ತೋಗಿರೋ ಥರ ಜೀನ್ಸ್ ತೊಗೊಂಡ್ರು ನಂಗೆ ಈ ಥರದ್ದೆಲ್ಲ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಯುನಿಕ್ ಡಿಸೈನ್ಸ್ ಅಂತೆ, ಅದು ನಮಗೇನು ಅಷ್ಟು ಲೈಕ್ ಆಗಲ್ಲ. ಬಟ್ ಈ ಪ್ಯಾಂಟ್ ರೇಟ್ ಎಷ್ಟು ಗೊತ್ತಾ ನಿಮಗೆ? ನನ್ನ ಮಗಳದು ಪ್ಯಾಂಟು ಪಾಪ 1200 ರುಪೀಸ್ ಏನೋ ಆ ಪ್ಯಾಂಟ್ ಅದು ಅಲ್ವಾ? 1200 ರುಪೀಸ್ ನನ್ನ ಮಗಳು ಪ್ಯಾಂಟ್. ನನ್ನ ಮಗನ ಒಬ್ಬನ ಪ್ಯಾಂಟ್ ಬೆಲೆ ಬಂದು 2,500 ರೂಪಾಯಿದು. ಕಾಣಿಸುತ್ತಾ? ಇಲ್ಲ, ಗೊತ್ತಿಲ್ಲ. 2499 ರುಪೀಸ್ ಓನ್ಲಿ ದಿಸ್ ಪ್ಯಾಂಟ್. ಒಂದೇ ಒಂದು ಪ್ಯಾಂಟು. ಇವನು ಒಂದು ಪ್ಯಾಂಟಲ್ಲಿ ನನಗೆ ಫುಲ್ ಡ್ರೆಸ್ಸೇ ಆಗೋಗುತ್ತೆ. 300 ರುಪೀಸ್ ಎಕ್ಸ್ಟ್ರಾ ಹಾಕ್ಬಿಟ್ರೆ ಒಂದು ಡ್ರೆಸ್ ಆಗೋಯ್ತು ನಂದು. 2,500 ರೂಪಾಯಿ ಒಂದು ಪ್ಯಾಂಟು, ಜೊತೆಗೆ ಈ ಒಂದು ಶರ್ಟು. ನಮ್ಮ ಮನೆಯವ್ರಿಗೆ ಅದೇನೋ ಈ ಶರ್ಟು ಫುಲ್ಲು ಜಿಂಗಿ ಚಕ್ಕ ಅನಿಸಿತ್ತು ಅನ್ಸುತ್ತೆ. ಕಲರ್ಫುಲ್ಲಾಗಿದೆ, ಏನೋ ಒಂಥರ ಮೆಟೀರಿಯಲ್ ತುಂಬ ಸಾಫ್ಟಾಗಿದೆ. ಮಗ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಮುಂದಕ್ಕೆ ಅವರು ಬೆಳೀತಾ ಈ ಥರದ್ದೆಲ್ಲ ಅವ್ರು ಇಷ್ಟಪಡ್ತಾರೋ ಇಲ್ವೋ, ಅಥವಾ ಮುಂದಕ್ಕೆ ಅವ್ರ ಟೇಸ್ಟ್ ಏನು ಚೇಂಜ್ ಆಗುತ್ತೋ ಏನೋ ಬಿಡು. ನಮ್ಮ ಕಣ್ಮುಂದೆ ನಮ್ಮ ಮಕ್ಳಿಗೆ ಚೆನ್ನಾಗಿ ಕಾಣಿಸೋ ಥರ ಹಾಕ್ಬಿಡೋಣ, ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇವನು ಒಬ್ಬನ ಇದೊಂದು ಶರ್ಟ್ 1800 ರುಪೀಸ್ ನೋಡಿ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಫ್ರೆಂಡ್ಸ್. ಇಲ್ಲಿ ನನ್ನ ಪ್ರಕಾರ ಈ ಬೆಂಟಾನ್ ಅನ್ನೋದು ಏನಿದೆ ಇಲ್ಲಿಗೆ ದಯವಿಟ್ಟು ಯಾರೂ ಹೋಗಲೇಬೇಡಿ, ಯಾಕಂದರೆ ಹೆವಿ ಕಾಸ್ಟ್ಲಿ ಆಯಿತು. ನನಗೆ ಅನ್ನಿಸ್ತು, ನಂಗೆ ಬೇಡ ಅಂತ ಅಂದೆ ನಮ್ಮ ಮನೇಲಿ. ನಮ್ಮನೆ ಇಲ್ಲ, ಅವ್ನಿಗೆ ಫಿಟ್ಟಿಂಗ್ ಚೆನ್ನಾಗಿದೆ, ಅವ್ನಿಗೆ ಸ್ವಲ್ಪ ಫಿಟ್ಟಿಂಗ್ ಸಿಗೋದು ಕಷ್ಟ, ನೀಟಾಗಿ ಫಿಟ್ಟಿಂಗ್ ಸಿಗೋಲ್ಲ, ಅದರಲ್ಲಿ ಲೆಂಗೋ ಸಿಕ್ಕಿದೆ ಚೆನ್ನಾಗಿದೆ ಅಂತ 4,300 ರೂಪಾಯಿ ನಾನು ಒಬ್ಬನಿಗೆ ಆಗಿದ್ದು. ಒಂದು ಪ್ಯಾಂಟು ಒಂದು ಶರ್ಟಿಗೆ 4,300 ರುಪೀಸ್ ಕೊಟ್ಟಿದ್ದೀವಿ. ಅದಕ್ಕೆ ಹೇಳಿದ್ದೀನಿ, ಇನ್ನೇನಾದರೂ ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಅಂದರೆ ಇನ್ಯಾವ ಲೆವೆಲ್ ಶಾಪಿಂಗ್ ಮಾಡ್ತೀವಿ. ಜಸ್ಟ್ ಹಬ್ಬಕ್ಕೆ ಒಂದೊಂದು ಜೊತೆ ಬಟ್ಟೆ ತರೋದಕ್ಕೆ ಮಧ್ಯಾಹ್ನ 1 ಗಂಟೆಗೆ ಹೋದವರು ನಾವು ಮನೆಗೆ ಬಂದಾಗಲೇ 6:30 ಆಗಿತ್ತು. ಯೋಚನೆ ಮಾಡಿ, 6:30 ಎಷ್ಟು ಟೈಮ್ ತೊಗೊಂಡಿದ್ದೀವಿ ಇಷ್ಟು ಬಟ್ಟೆ ತೊಗೊಳಕ್ಕೆ ಅಂತ. ಇದೊಂದು ಶರ್ಟೇ 1,800 ರೂಪಾಯಿ, 1,800 ರುಪೀಸ್ ದಿಸ್ ಶರ್ಟ್. ಏನಾಯ್ತು ಈ ಶರ್ಟಲ್ಲಿ ಅಂತದ್ದು ಗೊತ್ತಿಲ್ಲ ನಾನು. ಒಟ್ಟು ಕಲರ್ಫುಲ್ ಆಗಿತ್ತು, ಹೋಳಿ ಹಾಕ್ತಂಗೆ ಐತಿ ಅಷ್ಟೇ. ಹಾಗೆ ನಮ್ಮ ಮನೆಯವ್ರಿಗೆ ಹೈಯೆಸ್ಟು ಕಾಸ್ಟ್ಲಿ ಶಾಪಿಂಗ್ ನಮ್ಮ ಮನೆಯವರು, ಸೆಕೆಂಡ್ ಕಾಸ್ಟ್ಲಿ ಶಾಪಿಂಗ್ ನಮ್ಮ ಚಿಂಟು, ಥರ್ಡ್ ಚೈತು, ಲಾಸ್ಟ್ ಒನ್ ನಾನು. ಇವರು 8,500 ಎಷ್ಟೋ ಇವ್ರದ್ದು, 4,500 ಅವ್ರದ್ದು, 3,800 ಅವ್ರದ್ದು, 2,800 ನಂದು. ಹಾಗೆ ಎಲ್ಲರಿಗಿಂತ ಲೋಯೆಸ್ಟ್ ನಂದು. ಟೋಟಲ್ 20,000 ರುಪೀಸ್. ನಾವು ಊಟದ್ದು ಓಡಾಡಿದ್ದೆಲ್ಲ ಖರ್ಚು ಹಾಕೊಂಡ್ರೆ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ನಮ್ಮ ಮನೆಯವ್ರು ಯಾವಾಗಲೂ ನನ್ನ ಜೊತೆ ಬಂದಾಗ ಅವ್ರ ಬಟ್ಟೆ ಶಾಪಿಂಗ್ ಮಾಡೋದಿಲ್ಲ, ಯಾಕಂದರೆ ನನಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನಮಗೆ ಇಷ್ಟ ಆಗಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಅದಕ್ಕೆ ಏನು ಬಟ್ಟೆ ಅಂತ ತೊಗೊಳ್ತಿದ್ರಿ ನೀವು, ನಿಮ್ಗೆ ನೋಡೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ, ಅದೇ ಪ್ಯಾಟರ್ನ್ ಒಂದೇ ಥರ ಇರುತ್ತೆ ಅಂತ. ಅದಕ್ಕೆ ಸರಿ ನೀನೇ ಬಂದುಬಿಡು ಅಂದರು. ಏನೋ ನೋಡೋಣ ಅಂತ ಹೋದ್ವಿ. ನಮ್ಮ ಮನೆಯವ್ರದ್ದು ಇದೊಂದು ಶರ್ಟ್ ತೊಗೊಂಡಿದ್ದಾರೆ. ಇದು ಶರ್ಟು, ಇದು ಬಂದು 1,500 ರುಪೀಸ್ ಶರ್ಟ್. ನಿಮಗೆ ಅನಿಸ್ಬೋದು ನೋಡೋದಕ್ಕೆ ಈ ಥರ ಇದೆ ಇಷ್ಟು ಅಂತ, ಬಟ್ ಇದೆಲ್ಲ ಏನು ಅಂದರೆ ಆ ಬಟ್ಟೆ ಮೆಟೀರಿಯಲ್ ಮೇಲೆ ಇದು ಅಮೌಂಟ್ ಇರುತ್ತೆ. ನೋಡೋದಕ್ಕೆ ನಿಮಗೆ ಈ ಥರ ಕಾಣಿಸ್ಬೋದು, ಬಟ್ ಇದು ಏನಿದೆ ಬಟ್ಟೆ ಸಾಫ್ಟ್ನೆಸ್ಸು ಅಥವಾ ಆ ಒಂದು ಕ್ವಾಲಿಟಿಗೆ ಇಷ್ಟು ರೈಟ್ ಇರುತ್ತೆ. 1,500 ರುಪೀಸ್ ಇದು ಒಂದು ಶರ್ಟು. ಹಾಗೆ ಇದು ಅಷ್ಟೇ, ಇದು ವೈಟಲ್ಲಿ ಸ್ವಲ್ಪ ಚೆಕ್ಸ್ ಥರ, ಇದು ಕೂಡ 1,500. 1,500 ಇದು ಕೂಡ. ಅವ್ರಿಗೆ ಇದೆರಡು ಶರ್ಟ್ ತೊಗೊಂಡ್ರು. ಇನ್ನು ಪ್ಯಾಂಟು, ಇದು ನಾನು ಇಷ್ಟಪಟ್ಟಿದ್ದ ಪ್ಯಾಂಟು. ತೊಗೊಳ್ರಿ ಒಂದು ಡಾರ್ಕ್ ಕಲರ್ ಪ್ಯಾಂಟ್ ಇರಲಿ ಅಂತ ಹೇಳಿದೆ. ಇದು ಈಗ ಸಮ್ಮರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಕಾಟನ್ ಟೈಪಾ ಏನೋ ಒಂಥರ ಬಟ್ಟೆ ಒಟ್ಟಿನ ಸಾಫ್ಟಾಗಿದೆ. ಈಗ ಸಮ್ಮರಲ್ಲೆಲ್ಲ ಜಾಸ್ತಿ ಜೀನ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಹಾಗಾಗಿ ಇದು ಬೆಟರ್. ಇದು 1,000 ರುಪೀಸ್ ಒಂದು ಪ್ಯಾಂಟು, ಇದು ಒಂದು ಪ್ಯಾಂಟು. ಅದರಲ್ಲೇ ಇನ್ನೊಂದು ಕ್ರೀಮಿಶ್ ಕಲರಲ್ಲಿ ಒಂದು ತೊಗೊಂಡ್ರು.
ಇದು ಕೂಡ ಸೇಮ್ 1000 ರುಪೀಸ್. ಇದು ಕೂಡ 1000. ಫಾರ್ಮಲ್ ಪ್ಯಾಂಟ್ 1600 ರುಪೀಸ್. ಇದು ಒಂದು ಪ್ಯಾಂಟ್, ನಾರ್ಮಲ್ ಪ್ಯಾಂಟ್ ಅಂತ ಏನು ಕರಿತೀವಿ ನೋಡಿ ಆ ಥರ ಪ್ಯಾಂಟ್ ಇದು 1600 ರುಪೀಸ್. ಇದು ಅದ್ರ ಜೊತೆಗೆ ಇದು ಒಂದು ಪ್ಯಾಂಟು, ಇದು ಅಷ್ಟೇ ಸೇಮ್ 1600, 1599, 1600. ಇದು ಒಂದು ಪ್ಯಾಂಟು. ಇದ್ರ ಜೊತೆಗೆ ನಾನು ಒಂದು ಲಿಪ್ಸ್ಟಿಕ್ ತೊಗೊಂಡೆ, ಆಮೇಲೆ ಇನ್ನೇನು ತೊಗೊಂಡೆ, ಜೊತೆಗೆ ಇವರು ಒಂದು ಡಿಯೋಡ್ರೆಂಟು ಆ ಥರದ್ದೆಲ್ಲ ಫುಲ್ಲು ತೊಗೊಂಡ್ರು. ಇದಿಷ್ಟು ನಮ್ಮ ಒಂದು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬರೋಷ್ಟರಲ್ಲಿ ಅಷ್ಟು ಹೊತ್ತಾಯಿತು. ಇಷ್ಟು ನಮ್ಮ ಹಬ್ಬದ ಶಾಪಿಂಗ್. ಇನ್ನು ಯಾವುದೇ ಕಾರಣಕ್ಕೂ ಶಾಪಿಂಗ್ ಅಂತ ಹೋಗೋದಿಲ್ಲ, ಇನ್ಯಾವ ಬಟ್ಟೆನೂ ತೊಗೊಳೋದಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಬಟ್ಟೆಗೆ ಹಾಕಿದ್ವಿ ಅಂತ, ಸುಮ್ಮನೆ ಬಟ್ಟೆಗಳಿಗೆ ದುಡ್ಡು ತುಂಬ ವೇಸ್ಟ್ ಮಾಡ್ತೀರಾ ನೀವು ಅಂತ. ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡಿ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತೀನಿ. ಏಕೆಂದರೆ ಅವಶ್ಯಕತೆ ಇರೋದಕ್ಕೆ ತೊಗೋಬೇಕು, ಅವಶ್ಯಕತೆ ಇಲ್ಲದಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದು ಬೆಸ್ಟ್ ಅಂತ. ಬಟ್ ಕೆಲವೊಂದು ಟೈಮಲ್ಲಿ ಮನೆಯವರ ಒಂದು ಖುಷಿ ಸಂತೋಷನೂ ಕೂಡ ನೋಡಬೇಕಾಗತ್ತೆ, ಹಾಗಾಗಿ ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಅಷ್ಟೇ. ಇದಿಷ್ಟು ನಮ್ಮ ಒಂದು ಹಬ್ಬದ ಶಾಪಿಂಗ್. ಒಂದು ದಿನ ಇದೆ ಹಬ್ಬಕ್ಕೆ. ಇವತ್ತು ಶುಕ್ರವಾರ ಹೋಗಿ ನಾವು ಶಾಪಿಂಗ್ ಮಾಡಿದ್ದು. ಇನ್ನು ನಾಳೆ ಶನಿವಾರ, ನಾಡಿದ್ದೆ ಹೊಸ ವರ್ಷ, ಯುಗಾದಿ ಹಬ್ಬ. ಇದಿಷ್ಟು ನಮ್ಮ ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಮೋಸ್ಟ್ಲಿ ಇವತ್ತು ಏನು ವ್ಲಾಗ್ ಮಾಡಿದೆ ನಾನು ಅದನ್ನು ಮಾಡೋ ಅಷ್ಟು ತಲೆಯಲ್ಲೇ ಇರಲಿಲ್ಲ, ಒಂಥರ ರ್ಯಾಂಡಮ್ ಅನ್ನೋ ಥರ ಮಾಡಿದ್ದು. ಬಟ್ ಇದನ್ನು ನಾಳೆ ಕಂಟಿನ್ಯೂ ಮಾಡಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ, ಏನು ಎತ್ತ ಎಲ್ಲನೂ ಅಂತ. ಇಲ್ಲಿಗೆ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ. ನಾಳೆ ನನ್ನ ಮಗಳಿಗೆ ಲಾಸ್ಟ್ ಎಕ್ಸಾಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ ನಾಳೆ. ಹಂಗಾಗಿ ಮಗಳು ಓದ್ಕೊತಾ ಇದ್ದಾರೆ. ಮಗನಿಗೆ ಇವತ್ತು ಎಕ್ಸಾಮ್ಸ್ ಮುಗೀತು, ಇವತ್ತಿಂದ ಫ್ರೀ ಬರ್ಡ್ ಅನ್ನೋ ಥರ ಅವ್ನು ಹೇಳ್ಬಿಟ್ಟಿದ್ದಾನೆ. ನಾನು 2 months ನನ್ನನ್ನು ಏನೂ ಡಿಸ್ಟ್ರಾಕ್ಟ್ ಮಾಡಬೇಡಿ, ನನಗೆ ಓದಿ ಇನ್ನೊಂದು ಮತ್ತೊಂದು ಏನೂ ಹೇಳಬೇಡಿ ಅಂತ. ಹಂಗಾಗಿ ಈಗ ನಾವು ಬಾಯಿಗೆ ಫುಲ್ ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀವಿ. ನಮ್ಮ ಮಕ್ಕಳಿಗೆ ಏನನ್ನೂ ಹೇಳೋ ಹಾಗಿಲ್ಲ. 2 ತಿಂಗಳು ಅಲ್ಲಪ್ಪ ಅಷ್ಟೇ. ಈಗ ಮಧ್ಯಾಹ್ನ ಒಳ್ಳೆ ಬ್ಯಾಟಿಂಗ್ ಆಗಿದೆ, ನಾನ್ ವೆಜ್ ಊಟ. ಈಗ ರಾತ್ರಿಗೆ ಎಷ್ಟು ಸ್ವಲ್ಪ ಮಜ್ಜಿಗೆನ ಏನಾದರೂ ತಿಂದರೆ ಹೊಟ್ಟೆ ಫುಲ್ ಅಂತ ಹೇಳ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ ಒಂದು 2 days ವ್ಲಾಗನ್ನು ನನಗೆ ಮಾಡೋಣ, ಇದನ್ನು ಮಿಕ್ಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ. ಇಲ್ಲಿಗೆ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. Like and share and comment and subscribe. Bye bye.